ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಮುರಳಿಯ ಒರಿಜಿನಲ್ ದಿನಾಂಕ 18 ಜನವರಿ 2011. ಈ ಮುರಳಿಲಿ ಬಾಬಾ ನಮಗೆ ಏನ್ ತಿಳಿಸ್ತಾ ಇದ್ದಾರೆ? 18 ಜನವರಿ ಅಂತಂದ್ರೆ ಬ್ರಹ್ಮ ಬಾಬಾರವರು ಸಂಪೂರ್ಣ ಆಗಿರುವಂತಹ ದಿನ, ತಂದೆಯ ಸ್ಮೃತಿ ದಿನ. ಸ್ಮೃತಿ ಅಂತಂದ್ರೆ ಆ ದಿನ ಬ್ರಹ್ಮ ಬಾಬಾರವರು ಹೇಗೆ ಸಂಪೂರ್ಣರಾದ್ರು, ತಮ್ಮ ಶಾರೀರಿಕ ಜೀವನದ ಲೆಕ್ಕಾಚಾರವನ್ನ ಏನು ಕಂಪ್ಲೀಟ್ ಮಾಡಿಕೊಂಡು ತನ್ನನ್ನು ತಾನು ಸಂಪೂರ್ಣವಾಗಿ ಈಶ್ವರೀಯ ಸೇವೆಗೆ, ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರನ್ನಾಗಿ ಮಾಡಿಕೊಂಡಿದ್ರು. ಜೊತೆಗೆ ತಾವು ಬ್ಯಾಕ್ ಬೋನ್ ಆಗಿ ಮಕ್ಕಳನ್ನ ವಿಶ್ವದ ಸ್ಟೇಜಲ್ಲಿ ಪ್ರತ್ಯಕ್ಷ ಮಾಡಿಸ್ಲಿಕ್ಕೆ ಹೇಗೆ ನಿಮಿತ್ತರಾದ್ರು, ಆ ದಿನವನ್ನ ನಾವು ಸ್ಮೃತಿ ಮಾಡುವಂಥದ್ದು. ಯೂಶ್ವಲಿ ಆ ದಿನ ನಾವು ಬ್ರಹ್ಮವತ್ಸರು ತಮ್ಮ ತಮ್ಮ ಸೇವಾ ಕೇಂದ್ರಗಳಿಗೆ ಹೋಗಿ ಅಥವಾ ಮೌಂಟ್ ಅಬುಗೆ ಹೋಗಿ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಮೌನವಾಗಿದ್ದು ಸಾಧನೆಯನ್ನ ಮಾಡುವಂತ ಒಂದು ದಿನ. ಅದರ ಬೆಳಿಗ್ಗೆ ಹಣ್ಣುಗಳನ್ನ, ಹಾಲನ್ನು ಮಾತ್ರ ಕೊಡ್ತಾರೆ. ಅಂದ್ರೆ ಅಂತಿಮ ಸಮಯದಲ್ಲೂ ಕೂಡ ನಿಮಗೆ ಆಹಾರ ಸಿಗದಿದ್ದಾಗ ಈ ರೀತಿ ಹಣ್ಣನ್ನು ತೆಗೆದುಕೊಂಡು ನಾವೇನ್ ಮಾಡಬೇಕು? ಕೇವಲ ತಪಸ್ಸಿನಲ್ಲೇ ನಮ್ಮನ್ನು ನಾವು ಸ್ಥಿತ ಮಾಡಿಸ್ಕೊಳ್ಬೇಕಾಗತ್ತೆ. ಹೇಗೆ ಲೌಕಿಕದಲ್ಲೂ ಕೂಡ ಮಿಲಿಟರಿಯವರಿಗೆ ಈ ಕಾಡಿಗೆ ಹೋಗ್ತಾರೆ ನೋಡಿ, ಅವರಿಗೆ ಆಮೇಲೆ ನೇವಿ ಹೋಗುವವರಿಗೆ 2 ದಿನ 3 ದಿನ ಊಟನೇ ಕೊಡಲ್ಲ ಶರೀರಕ್ಕೆ. ಹಾಗಾದ್ರೆ ಗೌರ್ಮೆಂಟ್ ಅವ್ರ ಹತ್ರ ಹಣ ಇಲ್ಲ ಅಂತಲ್ಲ, ಅದು ಯುದ್ಧದ ಸಮಯದಲ್ಲಿ ಕಾರಣಾಂತರದಿಂದ ಅವ್ರಿಗೆ ಆಹಾರ ಸಿಗದಿದ್ದಾಗ ಅವರ ಗಮನ ಆಹಾರದ ಕಡೆ ಹೋಗಬಾರ್ದು. ಆಹಾರ ಇಲ್ದಿದ್ರೂ ಕೂಡ ಆ ಶರೀರ 2-3 ದಿನ ತಡ್ಕೊಳತ್ತಾ, ಅಷ್ಟು ಶಕ್ತಿ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ ಆ ರೀತಿ ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಾಬಾ ನಮಗೆ ಆ ಎಲ್ಲ ಸಾಧನೆ ಮಾಡುವುದಕ್ಕೋಸ್ಕರ ಶಾರೀರಿಕವಾಗಿ, ಮಾನಸಿಕವಾಗಿ ನಮ್ಮನ್ನು ರೆಡಿ ಮಾಡಿರ್ತಾರೆ. ಇವತ್ತಿನ ಮುರಳಿಯ ಹೆಡ್ಡಿಂಗ್ ब्रह्मा बाप समान जीवन में रहते जीवन मुक्त स्थिति की मजा लो, स्नेह की सौगात मन जीत जगत जीत बनकर दो. ಬ್ರಹ್ಮ ತಂದೆಯ ಸಮಾನ ಜೀವನದಲ್ಲಿರಬೇಕು, ಜೀವನ್ ಮುಕ್ತ ಸ್ಥಿತಿಯ ಮಜಾವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಸ್ನೇಹದ ಉಡುಗೊರೆಯಾಗಿ ಮನಸ್ಸಿನ ಮೇಲೆ ಜಯ ಪ್ರಾಪ್ತಿ ಮಾಡಿಬಿಟ್ಟು ಜಗತ್ತಿನ ಮೇಲೆ ಜಯವನ್ನ ನೀವು ಪ್ರಾಪ್ತಿ ಮಾಡಬೇಕಾಗ್ತದೆ. ಬಾಬಾ ಹೇಳಿದ್ರು, ಬ್ರಹ್ಮ ಬಾಬಾ ಅವರು ಜೀವನವನ್ನ ಮಾಡಿದ್ರು. ಜೀವನ ಅಂತಂದ್ರೆ ಏನು? ಈಶ್ವರೀಯ ಪರಿವಾರ, ಈಶ್ವರೀಯ ಕುಟುಂಬ, ಈಶ್ವರೀಯ ಯಜ್ಞ, ಲೌಕಿಕ ಪರಿವಾರ. ಲೌಕಿಕ ಪರಿವಾರ ಅಂತಂದ್ರೆ ಅವರ ಪತ್ನಿ, ಮಗಳು ಕೂಡ ಯಜ್ಞದಲ್ಲೇ ಇದ್ರು. ಎಲ್ಲರನ್ನು ಸಂಭಾಲನೆ ಮಾಡ್ತಾ, ನಮ್ಮ ಶರೀರವನ್ನು ಕೂಡ ನಿರ್ವಹಣೆ ಮಾಡ್ತಾ ಏನ್ ಮಾಡಿದ್ರು? ಸಾಧನೆಯನ್ನ ಮಾಡಿದ್ರು. ಆದರೆ ಎಲ್ಲೂ ಕೂಡ ಅವರಿಗೆ ಯಾವುದೇ ಒಂದು ಕರ್ಮ ಬಂಧನ ಅಂತ ಅನ್ಸಿಲ್ಲ. ಯಾಕಂದ್ರೆ ಎಲ್ಲ ಜವಾಬ್ದಾರಿಯನ್ನು ಶಿವಭಾವನೆಗೆ ಒಪ್ಪಿಸ್ಬಿಟ್ಟಿದ್ರು. ನಾನು ನನ್ನದು ಹೇಳುವಂತ ಭಾವ ಇದ್ದಾಗ ಅದು ಬಂಧನದ ಅನುಭವ ಆಗತ್ತೆ ಆದ್ಮೇಲೆ. ನಮ್ಮ ವ್ಯಾಪಾರ ಅಂತ ತಿಳ್ಕೊಳ್ಳಿ, ಲಾಭ ಅದು ನಾನೇ ಜವಾಬ್ದಾರ, ನಷ್ಟ ಅದು ನಾನೇ ಜವಾಬ್ದಾರ. ಅದೇ ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋದಾಗ ಲಾಭ ಆಗ್ಲಿ ನಷ್ಟ ಆಗ್ಲಿ ನಮ್ಗಷ್ಟು ಸಂಬಳ ಹೇಳುವಂಥದ್ದು ಸಿಗತ್ತಲ್ವಾ? ಸಂಬಳ ಗ್ಯಾರಂಟಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಜೀವನ ಮುಕ್ತ ಸ್ಥಿತಿ ಅಂತಂದ್ರೆ ಏನು? ನಾನು ಕರ್ಮದಿಂದಲೇ, ಜೀವನದಿಂದಲೇ ನಿವೃತ್ತನಾಗೋದಲ್ಲ. ಲೌಕಿಕದಲ್ಲಿ ತುಂಬಾ ಜನ ಏನು ಯೋಚನೆ ಮಾಡ್ತಾರೆ, ಅಯ್ಯೋ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲಪ್ಪ ಬಾಬಾ, ಮಕ್ಕಳ ಜೊತೆಗೆ, ಮಗನ ಜೊತೆಗೆ, ಸೊಸೆ ಜೊತೆಗೆ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ, ನಮಗೆ ಸಪ್ರೇಟ್ ಮನೆ ಬೇಕು, ನಾವು ಸಪ್ರೇಟ್ ಆಗಿ ಇರ್ತೀವಿ. ಬೇರೆ ಮನೆ ಸಪ್ರೇಟ್ ಮಾಡಿದ ಮಾತ್ರಕ್ಕೆ ಮನ ಸಪ್ರೇಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ.
ನಿಮ್ಮ ಶರೀರ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದ ಮಾತ್ರಕ್ಕೆ ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ. ನೀವು ಒಂದೊಂದಲ್ಲಿ ಸಾಲ ಮಾಡಿದಿರಿ, ಇನ್ನೊಂದವ್ರಿಗೆ ಹೋಗ್ಬಿಟ್ರೆ ನಿಮ್ ಸಾಲ ಏನ್ ಕ್ಲಿಯರ್ ಆಗ್ಬಿಡತ್ತಾ? ಇಲ್ವಲ್ಲ. ಸಾಲ ಬಂದೇ ಬರ್ತದೆ. ಅದು ಮನಸ ವಾಚ ಕರ್ಮಣ ಸೂಕ್ಷ್ಮ ಮತ್ತು ಸ್ಥೂಲ ರೂಪದಲ್ಲಿ ನೀವು ಆ ಕರ್ಮದ ಫಲವನ್ನ ಅನುಭವಿಸಲೇಬೇಕಾಗ್ತದೆ. ಹಾಗೆ ನಾವು ಜೀವನದಲ್ಲಿ ಇರಬೇಕು, ಎಲ್ಲ ಕರ್ಮವನ್ನು ಮಾಡಬೇಕು, ಶರೀರದ ನಿರ್ವಹಣೆನೂ ಮಾಡಬೇಕು, ಸಂಸ್ಥಾನ ನಡೆಸಬೇಕು, ಲೌಕಿಕದಲ್ಲೂ ಇರಬೇಕು, ಅಲೌಕಿಕದಲ್ಲೂ ಇರಬೇಕು. ಆದರೆ ಆ ಜೀವನ ನಮಗೆ ಬಂಧನ ಅಂತ ಅನ್ಸಬಾರ್ದು. ಯಾಕೆ? ಆದ್ಮೇಲೆ ನಾವೇನ್ ಜೀವನವನ್ನ ಮಾಡ್ತೀವಲ್ವಾ, ಮಾಡಿದ್ಮೇಲೆ ಕರ್ಮ ಹಾಗೆ ಆಗತ್ತಲ್ವಾ. ಕರ್ಮ ಆದ್ಮೇಲೆ ಕರ್ಮದ ಫಲ ಬರುತ್ತಲ್ಲ, ಆ ಕರ್ಮದ ಫಲ ಸಫಲವಾಗಿದ್ರೆ, ಆತ್ಮದ ಅಕೌಂಟಲ್ಲಿ ಜಮಾ ಆದ್ರೆ ನಮ್ಗೆ ಏನದು ಸುಸ್ತು, ಕಷ್ಟ, ತೊಂದರೆ ಅಂತ ಅನ್ಸೋದಿಲ್ಲ. ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀವಿ, ಹಣ ಸಿಗ್ತದೆ, ಖುಷಿಯಿಂದ ಮಾಡ್ತಾ ಇರ್ತಾರೆ. ಹಣ ಸಿಗೋದಿಲ್ಲ ಅಂದ್ರೆ ಬಿಟ್ಟು ಕೆಲಸ ನಾನು ಯಾಕ್ರಿ ಮಾಡ್ಬೇಕು ಅಂತ ಹೇಳ್ತಾರೆ. ಫ್ರೀಯಾಗಿ ಯಾಕೆ ಮಾಡ್ಬೇಕು ಅಂತ ಹೇಳ್ತಾರೆ. ಮನೆ ಕೆಲಸ ಎಷ್ಟು ಮಾಡಿದ್ರು ಕೂಡ ನಮ್ಗೆ ದುಡ್ಡೇ ಸಿಗೋದಿಲ್ಲ, ಯಾಕೆ ಮಾಡ್ಬೇಕು ನಾವು ಇವತ್ತ ಪ್ರಶ್ನೆ ಬರುತ್ತೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಾವು ಕರ್ಮವನ್ನು ಮಾಡ್ತಾ ಕರ್ಮ ಸಹಿತ ಕರ್ಮದ ಫಲವನ್ನ ಪರಮಾತ್ಮನಿಗೆ ಒಪ್ಪಿಸಿದಾಗ ಆ ಕರ್ಮದ ಫಲ ಹೇಗೆ ಬರುತ್ತೆ ಹೇಳುವಂತ ಚಿಂತೆ ನಮಗೆ ಇರೋದಿಲ್ಲ. ಈ ಚಿಂತೆ ಯಾವ್ದಲ್ಲಿ? ಅಯ್ಯೋ ಕರ್ಮದ ಫಲ ಹಂಗಾಗ್ಬಿಟ್ರೆ, ಒಂದು ವಿನಾಶ ಆಗ್ಬಿಟ್ರೆ, ಕರೆಂಟ್ ಸಿಗದಿದ್ರೆ, ಗ್ಯಾಸ್ ಸಿಗದಿದ್ರೆ, ಅಕ್ಕಿ ಸಿಗದಿದ್ರೆ, ನಮ್ ಬಿಲ್ಡಿಂಗ್ ಬಿದ್ದೋಗ್ಬಿಟ್ರೆ ಅಂತ ಏನಾಗ್ಬಿಡ್ತದೆ, ಕರ್ಮದ ಫಲದ ಬಗ್ಗೆ ನಮಗೆ ಹೆಚ್ಚಿಗೆ ಚಿಂತೆ ಇರುತ್ತೆ. ಅದರ ಜೊತೆಗೆ ಅದರ ಪ್ರತಿ ನಾವು ಚಿಂತನೆಯನ್ನು ಕೂಡ ಮಾಡ್ತಾ ಇರ್ತೀವಿ. ಇಲ್ಲಿ ಬಾಬಾ ಹೇಳ್ತಾರೆ, ಜೀವನದಲ್ಲಿರ್ಬೇಕು. ಇನ್ನು ಕೆಲವೊಂದು ಮನುಷ್ಯಾತ್ಮರು ಆ ಜೀವನದ ತಮ್ಮದೇ ಕರ್ಮದ ಫಲವನ್ನ ತಡ್ಕೊಳ್ಳಿಕ್ಕೆ ಆಗದೇನೆ, ಎದುರಿಸ್ಲಿಕ್ಕೂ ಆಗದೇನೆ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡು ಬಿಡ್ತಾರೆ. ಲೆಕ್ಕದಲ್ಲೇನು, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಲೆಕ್ಕಾಚಾರ ಕ್ಲಿಯರ್ ಆದ್ವಿ ಅಂತ. ಇಲ್ಲ ಆದ್ಮೇಲೆ ನೀವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ನಿಮ್ ಲೆಕ್ಕಾಚಾರ ಕ್ಲಿಯರ್ ಮಾಡಿ ನಿಮ್ಗೆ ಶರೀರನೂ ಕೂಡ ಇರೋದಿಲ್ಲ, ಇನ್ನೂ ನಿಮ್ಗೆ ತೊಂದರೆ ಆಗ್ತದೆ. ಮತ್ತೆ ಅವಾಗ ನಿಮ್ಗೆ ಇನ್ನೊಂದು ಲೋಕ ಇರ್ತದೆ, ಭೂತ ಪ್ರೇತ ಆತ್ಮಗಳ ಲೋಕ. ಅಲ್ಲಿ ತುಂಬಾ ಕಷ್ಟವನ್ನ ಪರಿಶ್ರಮವನ್ನು ಪಡ್ಬೇಕಾಗತ್ತೆ. ಹಂಗಂದ್ರೆ ಸಿಂಪಲ್, ಈಗ ನೀವು ಲೌಕಿಕ ಜೀವನದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, ನೀವೇನೋ ತಪ್ಪನ್ನ ಮಾಡ್ಬಿಡ್ತೀರಾ, ನಿಮ್ಗೆ ಜೈಲಿಗೆ ಹಾಕ್ಬಿಡ್ತಾರೆ. ಜೈಲಿನಲ್ಲಿ ಎಂಥವ್ರು ಇರ್ತಾರೆ? ಕ್ರೂರ ಆತ್ಮಗಳು ತಾನೇ ಇರ್ತಾರೆ. ಅವಾಗ ಅವ್ರ ಜೊತೆಗಿದ್ದಾಗ ಅಯ್ಯೋ ಮನೆ ಆದ್ರೂ ಬೇಕಾಗಿತ್ತಪ್ಪ, ಇದು ಯಾಕೆ? ನಿಮ್ಮ ಕಷ್ಟವನ್ನು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಬಂಧನ ಇರ್ತದೆ, ಮನೆಯಿಂದ ಹೊರಗಡೆ ಹೋಗುವಂಗಿಲ್ಲ. ನೀವು ಜೈಲಿನಲ್ಲಿ ಇದ್ದೀರಿ ಅಂದ್ರೆ ಸಂಪಾದನೆ ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಸಾಲವನ್ನು ಹೆಂಗ್ ತೀರ್ಸ್ಲಿಕ್ಕೆ ಆಗತ್ತೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಆತ್ಮಿಕವಾಗಿ ನೀವು ಆತ್ಮಹತ್ಯೆ ಮಾಡಿಕೊಂಡ ಮಾತ್ರದಲ್ಲಿ ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಜೀವನದಲ್ಲಿ ಇರಬೇಕು, ಈಶ್ವರ ಜ್ಞಾನವನ್ನು ಅಪ್ಲಿಕೇಶನ್ ಮಾಡಬೇಕು, ಆಧ್ಯಾತ್ಮಿಕ ಸಂಪಾದನೆಯನ್ನು ಮಾಡ್ತಾ ಇರಬೇಕು, ಮತ್ತು ಜೀವನ ಮುಕ್ತ ಅಂತಂದ್ರೆ ಕರ್ಮನೇ ಮಾಡೋದಿಲ್ಲ, ಆರಾಮಾಗಿ ನಿದ್ರೆ ಮಾಡ್ಬಿಡ್ತೇನೆ ಅಂತೆಲ್ಲ ಇದೆಯಲ್ಲ ಅಂದ್ಬಿಟ್ಟು ಹಾಗಲ್ಲ. ಕರ್ಮವನ್ನ ಮಾಡಬೇಕು, ಮುಖ್ಯವಾಗಿ ಕರ್ಮದ ಫಲದಿಂದ ಮುಕ್ತನಾಗಬೇಕು. ಭಗವಂತನನ್ನ ಎದುರುಗಡೆಗೆ ಇಟ್ಬಿಟ್ಟು ನಾವು ಕರ್ಮವನ್ನು ಮಾಡ್ತಾ ಹೋದಾಗ ಹೇಗಿದ್ರೂ ಕರ್ಮ ಒಳ್ಳೇದು ಆಗೇ ಆಗತ್ತೆ ಹೇಳುವಂತಹ ಒಂದು ಅಚಲ ವಿಶ್ವಾಸ, ನಂಬಿಕೆ, ನಿಶ್ಚಯ, ಅನುಭವ ನಿಮ್ಗೆ ಇರಬೇಕಾಗ್ತದೆ. ಹೇಗೆ ಬಾಬಾ ಮೊದಲು ಸಾಕಾರದಲ್ಲಿ ಕೆಲವೊಂದು ಜನರನ್ನ ಮಾತ್ರ ಮೇಂಟೈನ್ ಮಾಡ್ತಿದ್ರು, ಆಮೇಲೆ 300-400 ಆತ್ಮಗಳನ್ನ ಅವರು ಸಂಸ್ಕಾರವನ್ನ ಮಿಲನ ಮಾಡ್ತಾ ಅವರಿಗೆ ಪಾಲನೆ ಪೋಷಣೆಯನ್ನ ಮಾಡಬೇಕಾಯ್ತು. ತನ್ನ ಮಕ್ಕಳನ್ನು ಬೇರೆ ಬೇರೆ ಕಡೆ ಕಳಿಸಿದ್ರು ಈಶ್ವರಿ ಸೇವೆಗೆ. ನಿಮ್ಮ ಮಕ್ಕಳನ್ನು ಕೂಡ ಬೇರೆ ಬೇರೆ ಕಡೆ ಕಳಿಸಿದಾಗ ಕೇಳ್ತಾ ಇರ್ತಿರ್ತಾನೆ, ಇವತ್ತು ಊಟ ಆಯ್ತಾ, ತಿಂಡಿ ತಿಂದ್ರಾ, ಹೇಗಿದೆ ಆರೋಗ್ಯ, ಅವರ ಕ್ಷೇಮ ಸಮಾಚಾರವನ್ನು ತೆಗೆದುಕೊಳ್ತೀವಲ್ವಾ, ಅವ್ರಿಗೆ ಅವಶ್ಯಕತೆ ಇದ್ದಾಗ ಹಣವನ್ನು ಟ್ಯಾಬ್ಲೆಟ್ಸ್ ಅನ್ನ ಕಳಿಸ್ತೀವಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಜೀವನದಲ್ಲಿದ್ರು ಕೂಡ ನಿರ್ಬಂಧನ ರೂಪದಲ್ಲಿ ಇದ್ರು ಅದೇ ರೀತಿ ನೀವು ಕೂಡ ಫಾಲೋ ಫಾದರ್ ಮಾಡಬೇಕಾಗ್ತದೆ. ನಾನು ಲೌಕಿಕ ಜನರ ಜೊತೆನೂ ಇರಲ್ಲ, ಅಲೌಕಿಕ ಜನರ ಜೊತೆನೂ ಇರಲ್ಲ, ಈ ಪರಿವಾರದ ಸುದ್ದಿನೇ ಬೇಡ.
ಅಂತೇಳ್ಬಿಟ್ಟು ನಾವು ಅದರಿಂದ ದೂರ ಆಗಲಿಕ್ಕೆ ಆಗೋದಿಲ್ಲ. ಅದೆಲ್ಲದಿಂದಲೂ ನಾವು ಅಟ್ಯಾಚ್ಮೆಂಟ್ ಅಂದ್ರೆ ದುಃಖದ ಅಟ್ಯಾಚ್ಮೆಂಟ್ ಅಲ್ಲ, ನನ್ನದು ಹೇಳುವಂತ ಒಂದು ಭಾವ. ಈಗ ನನ್ನ ಬಾಬಾ ಅಂತ ಹೇಗೆ ಹೇಳ್ತೀವಲ್ಲ ಆ ರೀತಿ. ಹೀಗೆ ಜೀವನ್ಮುಕ್ತ ಸ್ಥಿತಿಯ ಮಜಾ ಮಾಡಿ. ಸ್ನೇಹ ಕಿ ಸೌಗಾತ್ ಮಂಜೀತ್ ಜಗಜ್ಜೀತ್ ಬಂದ್ಕರ್ತು. ಮಕ್ಕಳೇ, ಯಾರಾದ್ರೂ ನಿಮಗೆ ಲೌಕಿಕದಲ್ಲಿ ಕಾರ್ಯಕ್ರಮಕ್ಕೆ ಕರೀತಾರೆ, ಬರ್ತ್ಡೇ ಇರ್ಲಿ, ಮದುವೆ ಇರ್ಲಿ, ಎಂಗೇಜ್ಮೆಂಟ್ ಇರ್ಲಿ, ಏನೇ ಇರ್ಲಿ, ಆವಾಗ ಯೂಸ್ವಲಿ ನಾವು ಖಾಲಿ ಕೈಯಲ್ಲಿ ಹೋಗೋದಿಲ್ಲ. ಈಗ ಬಿಡಿ, ಮದುವೆಯಲ್ಲಿ ಬರ್ದಿರ್ತಾರೆ ಆಶೀರ್ವಾದವೇ ಉಡುಗೊರೆ ಅಂತ ಬರ್ದಿರ್ತಾರೆ. ಹಳೆ ಕಾಲದ ನಾವು ಚಿಕ್ಕವರಿದ್ದಾಗ ಒಂದೇ ಹಣದ ಕವರ್ ಆಗ್ಲಿ, ಏನಾದ್ರೂ ಪಾತ್ರೆಗಳಾಗ್ಲಿ, ಏನೋ ಉಡುಗೊರೆ ಆಗ್ಲಿ ತಗೊಂಡೋಗ್ಬೇಕಿತ್ತು. ಅಥವಾ ಯಾರ್ದ ನೆಂಟರ ಮನೆಗೆ ಹೋದ್ರೆ ಹಣ್ಣುಗಳನ್ನ ತಗೊಂಡೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕೂಡ ಖಾಲಿ ಕೈಯಲ್ಲಿ ಹೋಗೋದಿಲ್ಲ ನೋಡಿ. ದೇವರ ಹತ್ರ ಹೋಗ್ಬೇಕಾದ್ರೂ ಕೂಡ ಸ್ಥೂಲವಾಗಿ ನಾವ್ ಹೇಳ್ತಾರ, ತೆಂಗಿನಕಾಯಿ, ಹಣ್ಣು, ಅಗರಬತ್ತಿ, ಕರ್ಪೂರ, ಕುಂಕುಮ, ಅರಿಶಿಣ, ಅದೇನು ತಗೊಂಡೋಗಿಲ್ಲಪ್ಪ. ಜೋಬಿಂದ ಹಣ ತೆಗೆದ್ಬಿಟ್ಟು ಭಂಡಾರದಲ್ಲಿ ಹಾಕ್ತಿವಿ. ಅದು 1 ರೂಪಾಯಿನೇ ಇರ್ಲಿ, 50 ಪೈಸೆನೇ ಇರ್ಲಿ, 2 ರೂಪಾಯಿ ಇರ್ಲಿ, 10 ಇರ್ಲಿ, 100 ಇರ್ಲಿ, 1000 ಆಯ್ತು, ಹಾಗೆ ವಾಪಸ್ ಬರೋದಿಲ್ಲ. ಹಾಗೇನೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಇವತ್ತು ಸ್ಮೃತಿ ದಿನ, ಬ್ರಹ್ಮ ಬಾಬಾರ ಸ್ಮೃತಿ ದಿನ, ನಿಮ್ಗೆ ಇನ್ವಿಟೇಷನ್ ಬಂದಿದೆ, ತಾವೆಲ್ಲರೂ ಅಟೆಂಡ್ ಆಗಿದ್ದೀರಿ, ಈಗ ಬಾಬನ ಸಮ್ಮುಖದಲ್ಲಿ ಬಂದಿದ್ದೀರಾ ಅಂದ ಮೇಲೆ ಬಾಬದಾದ ವಿಶೇಷವಾಗಿ ಬ್ರಹ್ಮ ಬಾಬರವರಿಗೆ ಉಡುಗೊರೆ ಕೊಡಬೇಕಲ್ವಾ? ಏನು ಉಡುಗೊರೆ ಕೊಡ್ತೀರಿ? ಓಕೆ, ಬ್ರಹ್ಮ ಬಾಬಾ ಯಾರಂತೆ? ಬ್ರಹ್ಮ ಬಾಬಾ ಯಾರು? ನಿಮ್ಮ ಫ್ರೆಂಡ್ ಅಂತೆ. ಸ್ನೇಹಕ್ಕೆ ಸೌಗಾತ್ ಅಂತಂದ್ರು ಬಾಬಾ. ಸ್ನೇಹದ ಸೌಗಾತ ಇರುವಂತ ಕಾರಣದಿಂದ ಸ್ನೇಹಿತ ತನ್ನ ಮನೆಗೆ ಕಾರ್ಯಕ್ರಮಕ್ಕೆ ಕರೆದಾಗ ಅವರಿಗೆ ಉಡುಗೊರೆ ಕೊಡಬೇಕಲ್ವಾ? ಏನದು ಉಡುಗೊರೆ? ಮನಚೀತ್ ಜಗಜ್ಜೀತ್. ನಿಮ್ಮ ಮನಸ್ಸಿನ ಮೇಲೆ ನೀವು ಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಹೇಗೆ? ಹೇಗೆ ನಿಮ್ಮ ಶರೀರದ ಸಾಧನವಾದ ಕೈ ನಿಮ್ಮ ಮಾತನ್ನ ಕೇಳುತ್ತೆ, ಬಾಯಿ ನಿಮ್ಮ ಮಾತನ್ನ ಕೇಳುತ್ತೆ, ಕಣ್ಣು ಕೇಳುತ್ತೆ, ಶರೀರದ ಸಾಧನಗಳು ಕೇಳ್ತವೆ, ಮೊಬೈಲ್ ಕೇಳುತ್ತೆ. ಓಕೆ, ನಿಮ್ಗೆ ಪ್ರಶ್ನೆ, ಮೊಬೈಲ್ ನಿಮ್ಮ ಮಾತು ಕೇಳಲ್ಲಪ್ಪ, ಕೇಳಲ್ಲ ಅಂತಂದ್ರೆ ಏನು? ಮೊಬೈಲ್ ನಿಮ್ಮ ಮಾತು ಕೇಳೋದಿಲ್ಲ ಅಂತಂದ್ರೆ ಏನು? ಅದು ಫೋನ್ ಮಾಡಿದ್ರು ಫೋನ್ ಹೋಗ್ತಾ ಇಲ್ಲ, ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಸ್ಲೋ ಆಗಿದೆ, ಯಾವುದೊಂದು ಆ್ಯಪ್ ವರ್ಕ್ ಮಾಡ್ತಾ ಇಲ್ಲ, ಅಂದ್ರೆ ನೀವು ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ಮೊಬೈಲ್ ನಿಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಅವಾಗ ಏನ್ ಮಾಡ್ತೀರಿ? ಚೆಕ್ ಮಾಡಿಸ್ತೀವಿ, ಇಲ್ಲ ರಿಪೇರಿ ಮಾಡಿಸ್ತೀವಿ. ಒಂದು ನಾವು ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಲ್ವಾ? ಒಂದು ವೇಳೆ ಆಗಿಲ್ಲ ಅಂತಂದ್ರೆ ಆ ಸಾಧನವನ್ನ ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟವ್ರ ಹತ್ರ ಕೊಡ್ತೇವೆ, ನೋಡಿ ಇದು ಹಿಂಗಾಗಿದೆ, ಸರಿ ಮಾಡ್ಕೊಡಿ. ಅವ್ರು ಸಣ್ಣ ಪ್ರಮಾಣದಲ್ಲಿ ಇದ್ರೆ ತಕ್ಷಣದಲ್ಲೇ ಮಾಡ್ಕೊಡ್ತಾರ, ಇಲ್ಲ ಅಂದ್ರೆ ಇಟ್ಬಿಟ್ಟು ಹೋಗಿ, ನೋಡಿ ಇದು ಸ್ಪೇರ್ ಪಾರ್ಟ್ಸ್ ಇಲ್ಲ, ಬಂದ್ಮೇಲೆ ತಂದ್ಮೇಲೆ ಕೊಡ್ತೇನೆ ಅಂತ ಹೇಳ್ತಾರ ಅಲ್ವಾ? ಅದು ಸರಿ ಮಾಡಾದ್ಮೇಲೆ ಏನಾಗ್ತದೆ? ಆವಾಗ ಅದು ನಿಮ್ಮ ಮಾತನ್ನ ಕೇಳತ್ತೆ. ಒಂದು ವೇಳೆ ಕೇಳ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಓಕೆ, ಅದೇ ರೀತಿ ಶರೀರವನ್ನು ತೆಗೆದುಕೊಳ್ಳಿ. ಶರೀರಕ್ಕೆ ನಿದ್ರೆ ಆಗಿಲ್ಲ ಅಂತಂದ್ರೆ ಅದೇನ್ ಮಾಡ್ತಾ ಇರ್ತದೆ? ಎಳಿತಾ ಇರ್ತದೆ. ಹೊಟ್ಟೆ ನೋವು ಬಂದಿದೆ, ಅವಾಗ್ಲೂ ಎಳಿತಾ ಇರ್ತದೆ. ಆಹಾರ ತಿಂದಿಲ್ಲ, ತಲೆ ಸುತ್ತಾ ಇರ್ತದೆ. ಶುಗರ್ ಲೆವೆಲ್ ಜಾಸ್ತಿ ಆಯ್ತು, ತಲೆ ಸುತ್ತತ್ತೆ. ಆವಾಗ ಆ ದಿನ ಮಾಡುವಂತ ಕರ್ಮದಲ್ಲಿ ಆ ಶರೀರ ಹೇಳುವಂತ ಸಾಧನ ನಿಮ್ಗೆ ಸಹಯೋಗ ಕೊಡೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗ್ತದೆ? ಯಾವ ಕಾರಣದಿಂದ ಅದು ನಿಮ್ಮ ಮಾತನ್ನ ಕೇಳ್ತಾ ಇಲ್ವೋ ಅದಕ್ಕೆ ಅದು ಬೇಕಾಗಿರೋದನ್ನ ನೀವು ಕೊಟ್ಟಾಗ, ಕಾಯಿಲೆ ಇದ್ದಾಗ ಟ್ಯಾಬ್ಲೆಟ್ಸು, ಸ್ನಾನ ಮಾಡಿದ್ರೆ ಸ್ನಾನ, ವಿಶ್ರಾಂತಿ ಇಲ್ಲ ಅಂದ್ರೆ ನಿದ್ರೆ, ಅದು ಕೊಟ್ಟಾಗ ನಿಧಾನಕ್ಕೆ ಶರೀರ ಕರ್ಮ ಮಾಡ್ಬೇಕಾದ್ರೆ ನಿಮ್ಮ ಮಾತನ್ನ ಏನ್ ಮಾಡ್ತದೆ ಅಲ್ವಾ? ಮೊಬೈಲ್ ಎಲ್ಲಿ ರಿಪೇರಿ ಕೊಡ್ಬೇಕು ಗೊತ್ತು, ಶರೀರಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಗೊತ್ತು. ಹಾಗೆ ಮನಸ್ಸು ಕೂಡ ಆದ್ಮೇಲೆ ನಿಮ್ಮ ಮಾತನ್ನ ಕೇಳತ್ತಾ? ನಿಮ್ಮ ಮನಸ್ಸಿಗೆ ಹೇಳ್ತೀನಿ, ನೀನು ಪರಮಧಾಮದಲ್ಲಿ ಕೂತ್ಕೋ, ನೀನು ಸಿಟ್ಟು ಮಾಡಬೇಡ, ನಿದ್ರೆ ಮಾಡಬೇಡ ಅಂತ ಹೇಳ್ತೀರಾ. ಯಾರಿಗೆ?
ಮನಸ್ಸು. ಮನಸ್ಸಿಗೆ. ಆ ಮನಸ್ಸು ನಿಮ್ಮ ಮಾತನ್ನ ಕೇಳೋದಿಲ್ಲ ಅಲ್ವಾ? ನಾವೇನ್ ಮಾಡ್ತೀವಿ ಗೊತ್ತಾ? ಜಗಜ್ಜೀತ್ ಅಂತ ಕ್ಷಣದಲ್ಲಿ ಹಾ ಈಗ ಬಾಬಾ ಶಕ್ತಿ ತಗೊಳ್ಬೇಕು, ವಿಶ್ವಕ್ಕೆ ಕೊಡ್ಬೇಕು. ನನ್ನ ಮೂಲಕ ಭಗವಂತನ ಶಕ್ತಿ ವಿಶ್ವಕ್ಕೆಲ್ಲ ತಲುಪಿದಾಗ ನನ್ನ ಲೆಕ್ಕಾಚಾರ ಕ್ಲಿಯರ್ ಆಗ್ತದೆ. ಆವಾಗ ನಾನು ಜಗತ್ತಿಗೆ ಏನ್ ಮಾಡ್ತೇನೆ? ವಿಜಯಿ ಆಗ್ತೇನೆ ಅಂತ ತಿಳ್ಕೊಳ್ತೇನೆ. ಸರಿ, ಅದು ಸರಿ. ಆದ್ರೆ ಜಗತ್ತಿಗೆ ಶಕ್ತಿ ಕೊಡಬೇಕಾದಂತ ಮನಸ್ಸು ಮೊದಲು ಶುದ್ಧವಾಗಿರ್ಬೇಕಲ್ಲ. ಹ್ಮ್. ಮನಸ್ಸು ಮೊದಲು ಆ ಕರ್ಮದಲ್ಲಿ ಸ್ಥಿತವಾಗ್ಬೇಕಲ್ಲ. ಅದೇ ನಿಮ್ಮ ಮಾತನ್ನ ಕೇಳಿಲ್ಲ ಅಂತ ಮುಂದಿನ ಕೆಲಸ ಹೆಂಗಾಗ್ತದೆ? ಅದಕ್ಕಾಗಿ ನೀವು ವಿಶ್ವ ಪರಿವರ್ತನೆ ಬಗ್ಗೆ ನೀವು ಜಯ ಪ್ರಾಪ್ತಿ ಮಾಡೋದು ಬೇಡ, ಅದ ಕಡೆಗೆ ಹೆಚ್ಚಿಗೆ ಗಮನ ಬೇಡ. ಮನಸ್ಸನ್ನ ವಿಜಯದ ಕಡೆಗೆ ಏನ್ ಮಾಡಿ? ಮನಸ್ಸಿನ ವಿಜಯದ ಕಡೆ ಗಮನವನ್ನ ಕೊಡಿ. ಬಾಬಾ ಹತ್ರ ಮನ್ ಜೀತ್ ಅಂದ್ರೆ ಆತ್ಮ ಸದಾಕಾಲ ಉಪಯೋಗ ಮಾಡುವಂತ ಮನಸ್ಸು ಹೇಳುವಂತ ಸಾಧನದ ಮೇಲೆ ನೀನೇನಾಗ್ಬೇಕು? ವಿಜಯ ಪ್ರಾಪ್ತಿ ಮಾಡಬೇಕು. ಯಾವಾಗತ್ತೆ? ಯಾವಾಗತ್ತೆ? ಮನಸ್ಸಿನ ಮೇಲೆ ವಿಜಯ ಯಾವಾಗ ಪ್ರಾಪ್ತಿ ಮಾಡ್ತೀರ ನೀವು? ಕೇವಲ ಬಿಂದು ಆಗಿರ್ಬೇಕು. ಯಾವಾಗ ನಾವು ಈಶ್ವರ್ಯ ಸಾಧನೆಯನ್ನ ಮಾಡ್ತೀವೋ, ಆ ದಿನ ಮನಸ್ಸು ಸ್ವಚ್ಛವಾಗಿರ್ತದೋ, ಮನಸ್ಸಿಗೆ ಬೇಕಾಗಿರುವಂತ ಆಹಾರ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಸಿಗತ್ತೋ, ಅವಾಗ ಮನಸ್ಸು ನಿಮ್ಮ ಮಾತನ್ನ ಏನ್ ಮಾಡ್ತದೆ? ಕೇಳ್ತದೆ. ಹೇಳಿ. ಚಿಕ್ಕ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿ, ಡೈರಿ ಮಿಲ್ಕ್ ಕೊಡಿ, ಮೊಬೈಲ್ ಕೊಡಿ, ಅವಾಗ ಅವ್ರೇನ್ ಮಾಡ್ತಾರೆ? ನೀವು ಹೇಳಿರುವಂತ ಕೆಲಸವನ್ನ ಮಾಡಿಕೊಡ್ತಾರೆ. ಅವ್ರಿಗೆ ಬೇಕಾಗಿರೋದು ಕೊಟ್ಟಿಲ್ಲ ಅಂತಂದ್ರೆ ಕೇಳಲ್ಲ. ಮಾತನ್ನ ಕೇಳಲ್ಲ. ಹಾಗಿದ್ರೆ ಮನಸ್ಸು ಮಾತನ್ನ ಕೇಳಬೇಕು ಅಂತಂದ್ರೆ ಮನಸ್ಸಿಗೆ ಇಂಜೆಕ್ಷನ್ ಕೊಡ್ಬೇಕು, ಟ್ಯಾಬ್ಲೆಟ್ ಕೊಡ್ಬೇಕು, ಗೋಬಿ ಮಂಚೂರಿ ಕೊಡ್ಬೇಕು, ಐಸ್ ಕ್ರೀಮ್ ಕೊಡ್ಬೇಕು? ಏನ್ ಕೊಡ್ಬೇಕು? ಅದಕ್ಕೆ ಶಾಂತಿ ಕೊಡ್ಬೇಕು. ಮನಃಶಾಂತಿ, ಮಾನಸಿಕ ನೆಮ್ಮದಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದನ್ನ ಯಾರು ಕೊಡ್ತಾರೆ? ಯಾರ ಹತ್ರ ಇದೆ? ಪರಮಾತ್ಮನ ಹತ್ರ. ಆವಾಗ ಅದನ್ನ ನಾನು ತೆಗೆದುಕೊಳ್ಬೇಕು ಅಂತಂದ್ರೆ ಆ ಸಾಧನವನ್ನು ನಾನು ಯಾರು ಕೈಲಿ ಕೊಡ್ಬೇಕಾಗ್ತದೆ? ಪರಮಾತ್ಮನ ಕೈಲಿ ಕೊಡ್ಬೇಕಾಗ್ತದೆ. ಓಕೆ, ಅವಾಗ ಏನಾಗ್ತದೆ? ಪರಮಾತ್ಮ ಅದನ್ನೇನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ತಾರೆ. ಹಾಗಿದ್ರೆ ಇಲ್ಲಿ ಬಾಬಾ ಮನಸ್ಸನ್ನ ಉಡುಗೊರೆ ಅಂತ ಯಾಕೆ ಹೇಳಿದ್ರು? ಸೌಗಾತ್, ಸ್ನೇಹಕ್ಕೆ ಸೌಗಾತ್, ಮನಜೀತ್ ಜಗಜ್ಜೀತ್ ಬನ್ಕರ್ದು. ಸ್ನೇಹದ ಉಡುಗೊರೆ, ಮನಸ್ಸಿನ ಮೇಲೆ ನೀವೇನಾಗ್ಬೇಕು? ಜಯ ಪ್ರಾಪ್ತಿ ಮಾಡಬೇಕು. ಆ ಉಡುಗೊರೆಗೂ ಮನಜೀತಿಗೂ ಏನ್ ಸಂಬಂಧ? ಏನ್ ಸಂಬಂಧ? ಉಡುಗೊರೆಗೂ ಮನಸ್ಸಿನ ಜಯಕ್ಕೂ ಏನು ಸಂಬಂಧ? ಮನಸ್ಸಿನ ಜಯ ಆಗ್ಬೇಕಾದ್ರೆ ಮನಸ್ಸು ನಮ್ಗೆ ಆ ಮನಸ್ಸಿನ ಸಹಾಯದಿಂದನೇ ನಾವು ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಸರಿ, ಅದನ್ನ ಉಡುಗೊರೆಯಾಗಿ ಸ್ವೀಕಾರ ಮಾಡ್ತೀವಿ. ಅದಿರೋದ್ರಿಂದನೇ ನಾವು ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲ, ಉಡುಗೊರೆ ನನಗ ನಾನು ಬೇರೆಯವ್ರು ಕೊಡ್ಬೇಕು? ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬಂದಿರೋದು. ಹೌದಾ? ಈ ಉಡುಗೊರೆ ಅಂತಂದ್ರೆ ಏನೋ ಒಂದು ಸಾಧನ. ಹೌದಾ? ಸರಿ, ಆ ಉಡುಗೊರೆ ಸಾಧನ ನಾವು ಬೇರೆಯವ್ರ ಕೈಯಲ್ಲಿ ಕೊಟ್ಟಾಗ ಅದನ್ನ ನಾನು ಉಪಯೋಗ ಮಾಡ್ತೇನೋ ಅವ್ರು ಉಪಯೋಗ ಮಾಡ್ತಾರೋ? ಕೊಟ್ಟವರು. ಹೌದಾ? ಹಾಗಿದ್ರೆ ಅದಕ್ಕೆ ಇಲ್ಲಿ ಬಾಬಾ ಏನು ಕೊಡಿ ಅಂತ ಹೇಳಿದ್ದಾರೆ? ಸುಖ ಶಾಂತಿ ಮನಸ್ಸು. ಬಾಬಾ ಹೇಳ್ತಾರೆ ಸೌಗಾತ್ ಮನಜಿತ್, ಸ್ನೇಹಕಿ ಸೌಗಾತ್ ಮನಜಿತ್, ಮನಸ್ಸಿನ ಮೇಲೆ ಜಯ ಪ್ರಾಪ್ತಿ ಮಾಡ್ಬೇಕಂತ ನೀವು. ಅಂದ್ರೆ ಬಾಬನಿಗೆ ಏನ್ ಕೊಡ್ಬೇಕು ನೀವು ಇವಾಗ? ಮನಸ್ಸನ್ನ ಕೊಡ್ಬೇಕಾಗತ್ತೆ. ಯಾವ ಬಾಬನಿಗೆ? ಬ್ರಹ್ಮ ಬಾಬಾ ಅವ್ರಿಗೆ. ನಮ್ಮ ಬಾಬಾ ಶಿವ ಬಾಬಾ, ಬಾಬ್ ದಾದಾರು ಕೊಡ್ಬೇಕು. ಓಕೆ, ಇಲ್ಲಿ ಉಡುಗೊರೆ ಅಂತ ಬಾಬಾ ಯಾಕೆ ಹೇಳಿದ್ರು? ಬೇಕಾಗಿರೋದು ನಮ್ಮಲ್ಲಿರುವಂತಹದ್ದು ಮನಸ್ಸು, ಉಡುಗೊರೆಯಾಗಿ ಬಾಬನ್ಗೆ ಕೊಟ್ಬಿಡೋದು. ದಾನ ಅಂತ ಹೇಳ್ಬೋದಿತ್ತಲ್ವಾ? ನಾನು ನಿಮ್ಗೆ ಶಾಂತಿ ಸುಖ ಕೊಡ್ತೇನೆ, ವ್ಯಾಪಾರ ಮಾಡೋಣ, ನೀವು ಮನಸ್ಸನ್ನ ಕೊಡಿ, ವ್ಯಾಪಾರ ಮಾಡೋಣ, ವ್ಯಾಪಾರ ಅಂತ ಹೇಳ್ಬೋದಿತ್ತಲ್ವಾ? ಆದ್ರೆ ಸ್ನೇಹಿತ ಆಗಿದಾರಲ್ಲ ಈಗ. ನೋಡಿ, ಉಡುಗೊರೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ ಬಾಬಾ ಖರೀದಿ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ? ಖರೀದಿ ಮಾಡಿದ್ರೆ ಏನಾಗ್ತಿತ್ತು? ವ್ಯಾಪಾರ ಆಗ್ಬಿಡ್ತದೆ ಅಲ್ವಾ? ವ್ಯಾಪಾರ ಆದಾಗ ಅವ್ರನ್ನು ಕೊಡ್ತಾರೆ, ನಾನೊಂದು ಕೊಡ್ಬೇಕಲ್ವಾ? ಅವಾಗ ಏನಾಯ್ತದು?
ವ್ಯಾಪಾರ ಆಯ್ತು. ಓಕೆ, ಇಲ್ಲಿ ದಾನ ಅಂತ ಹೇಳಲಿಕ್ಕೆ ನಾವು ಅವರೇನು ಬಡವರಲ್ಲ. ದಾನ ಯಾರಿಗೆ ಕೊಡ್ತಾರೆ? ಬಡವರಿಗೆ ಶ್ರೀಮಂತರು ಬಡವರಿಗೆ ಕೊಡ್ತಾರೆ. ಹಾಗೆ ಬಾಬಾ ಶಿವಬಾಬಾ ಬಡವರ ಅಲ್ಲ. ಅಲ್ಲ. ಉಡುಗೊರೆ ಅಂತಂದ್ರೆ ಏನು ಅಂತಂದ್ರೆ ಅದು ದಾನದ ರೂಪನೂ ಅಲ್ಲ, ಅದು ವ್ಯಾಪಾರನೂ ಅಲ್ಲ. ನೀವೇನ್ ಮಾಡ್ತಿದ್ದೀರಾ? ಉಡುಗೊರೆ ಕೊಡಬೇಕಾದ್ರೆ ನಾನು ಕೊಡುವಂತ ವಸ್ತು ಅವ್ರಿಗೆ ಉಪಯೋಗ ಆಗ್ಬೇಕು, ಅವ್ರು ಸದಾ ಕಾಲದ ಉಪಯೋಗ ಮಾಡಬೇಕು ಅಂತ ಏನ್ ಮಾಡ್ತಾರೆ? ಅದನ್ನ ನೋಡ್ಬಿಟ್ಟು ಅವ್ರ ಮನೇಲಿ ಯಾವ ಐಟಮ್ ಇಲ್ವೋ ಅದನ್ನ ಉಡುಗೊರೆ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಸರಿ, ಸಮಯದ ಅನುಸಾರ, ನಾಟಕದ ಅನುಸಾರ ಬಾಬನಿಗೆ ಏನ್ ಬೇಕಂತೆ? ಮನಸ್ಸು, ಯಾರ ಮನಸ್ಸು? ಆತ್ಮಗಳ ಮನಸ್ಸು. ನಿಮ್ಮ ಮನಸ್ಸು. ಯಾಕಂದ್ರೆ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಶಿವಬಾಬಾ ಬ್ರಹ್ಮ ಬಾಬಾರ ಮನಸ್ಸನ್ನು ತನುವನ್ನು ತಗೊಳ್ಬೋದಿತ್ತು. ಇವಾಗ ಅವ್ರ ತನು ಇಲ್ವಲ್ಲ ಅಲ್ವಾ? ಹಾಗೆ ಯಾರ ಮನಸ್ಸು ತಗೊಳ್ಬೇಕು? ನಮ್ಮ ಮಕ್ಕಳ ಮನಸ್ಸನ್ನ ಬಾಬಾ ತೆಗೆದುಕೊಳ್ಬೇಕಾಯ್ತು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನನಗೆ ಗಿಫ್ಟಿನ ರೂಪದಲ್ಲಿ ಏನ್ ಮಾಡಿ? ಮನಸ್ಸನ್ನು ಕೊಡಿ. ನೀವು ಅದನ್ನ ಏನ್ ಮಾಡ್ಬೋದು? ಕೊಡಬಹುದು. ಸರಿ, ಈಗ ಗಿಫ್ಟಿನ ರೂಪದಲ್ಲಿ ಒಂದು ವಸ್ತುವನ್ನು ನಾನು ಬೇರೆಯವ್ರಿಗೆ ಕೊಡ್ತೇನೆ, ನಾನು ಫ್ರೆಂಡಿಗೆ ಕೊಡ್ತೇನೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ನಾನು ಶ್ರೀಮಂತನಾಗಿದ್ದೇನೆ ಅಂತ ತಿಳ್ಕೊಳ್ಳಿ, ಸರಿನಾ? ಓಕೆ, ನಾಗನಾಥ್ ನಕ್ಕ ನನ್ನ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಓಕೆ, ಅವರಿಗೆ ನಾನು ಕಾರನ್ನ ಏನ್ ಮಾಡ್ತೇನೆ? ಫ್ರೀಯಾಗಿ, ಉಚಿತವಾಗಿ. ಅದು ಗಿಫ್ಟಿನ ರೂಪದಲ್ಲಿ, ಉಚಿತ ಅಂತ ಬೇಡ, ಗಿಫ್ಟಿನ ರೂಪದಲ್ಲಿ ಏನ್ ಮಾಡ್ತೇನೆ? ನಾನು ಅವರಿಗೆ ಕೊಡ್ತೇನೆ. ಸರಿ, ನಾನು ಕೊಟ್ಟ ಮೇಲೆ ನನಗೆ ಕಾರಿನ ಅವಶ್ಯಕತೆ ಬೇಕಾಯ್ತು, ನನಗೆ ಬೇಕಾಯ್ತು ತಿಳ್ಕೊಳ್ಳಿ. ಆವಾಗ ತಗೊಳ್ಬೋದು ತಾನೆ? ಹೌದು. ನೀವೇ ಕೊಟ್ಟಿರೋದಕ್ಕೆ ಏನಾಗ್ತದೆ? ವಾಪಸ್ ತಗೊಳ್ಳಿಕ್ಕೆ ನಿಮ್ಗೆ ಏನಿರ್ತದೆ? ಒಂದಿತ್ತು ಅಧಿಕಾರನೋ. ಅಧಿಕಾರ ಇದೆ. ಯಾಕಂದ್ರೆ ಆ ಪ್ರಾಡಕ್ಟಿನ ಮೇಲೆ, ಆ ಕಾರಿನ ಮೇಲೆ ಯಜಮಾನ ಅವನಲ್ಲ. ಯಾರು? ಕೊಟ್ಟು ತಗೊಂಡ. ಯಾರು ತಗೊಂಡಿದಾರ ಅವನು ಓನರ್ ಅಲ್ಲ. ನಿಮ್ಮ ಹತ್ರ ದುಡ್ಡು ಕೊಟ್ಬಿಟ್ಟು ತಗೊಂಡಿಲ್ಲ ಅವನು, ಹೌದು. ದಾನದ ರೂಪದಲ್ಲೂ ಕೊಟ್ಟಿಲ್ಲ ಅವನು. ನೀವು ಅವನಿಗೆ ಕೊಟ್ಟಿರುವಂತ ಕಾರಣದಿಂದ ಯಾವಾಗ್ಲಾದ್ರೂ ಆ ವಸ್ತುವನ್ನು ನೀವು ವಾಪಸ್ ತೆಗೆದುಕೊಳ್ಳಿಕ್ಕೆ ನಿಮ್ಗೆ ಏನಿದೆ? ಅಧಿಕಾರ ಇದೆ. ಅವಕಾಶ ಇದೆ. ಅಧಿಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಧಿಕಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಗಿಫ್ಟ್ ರೂಪದಲ್ಲಿ ಕೊಡ ಅವಕಾಶ ಇದೆ. ಅವಕಾಶ ಇದೆ. ಅವನಿಗೆ ಕೇಳಲಿಕ್ಕೆ ಅವಕಾಶ ಇದೆ. ನೋಡಪ್ಪ, ಅರ್ಜೆಂಟ್ ಇದೆ, ಒಂದ್ ಸ್ವಲ್ಪ ಸಮಯಕ್ಕೋಸ್ಕರ ಏನ್ ಮಾಡು, ಕಾರನ್ನ ಕೊಡು. ಆವಾಗ ಅವನು ಕೂಡ ಯೋಚನೆ ಮಾಡ್ತಾನೆ, ಏನಂತ ಇವನೇ ಕೊಟ್ಟಿರೋದಲ್ವಾ, ಇವನಿಗೆ ಕೊಡೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗತ್ತಾ? ನಾನು ಖರೀದಿ ಮಾಡಿದ್ರೆ ನಾನು ಕೊಟ್ಟಾಗಿದೆ, ನಾನು ಕೊಡೋದಿಲ್ಲ ಅಂತ ಬಿಟ್ಟು ನಾನು ಹೇಳ್ತಿದ್ದೆ ಅಲ್ವಾ? ಅವಾಗ ಅವನು ಕೂಡ ಏನ್ ಮಾಡ್ತಾನೆ? ನಿಮ್ಗೆ ಅದನ್ನ ಬೇಕು ಅಂತ ನಿಮಗೆ ಅವಶ್ಯಕತೆ ಇದ್ದಾಗ ಅದನ್ನ ನಿಮ್ಗೆ ಕೊಡ್ತಾನೆ. ಅಂತಪ್ಪ, ನಿಂದೆ ಕಾರು, ನೀನೇ ಕೊಟ್ಟಿರೋದು, ನೀನೊಂದು ಕೀ ಇಟ್ಕೋ, ನಾನೊಂದು ಕೀ ಇಟ್ಕೊಳ್ತೇನೆ. ನನಗೆ ಬೇಕಾದಾಗ ನಾನು ಉಪಯೋಗ ಮಾಡ್ತೇನೆ, ನಿನಗೆ ಬೇಕಾದಾಗ ನೀನು ಉಪಯೋಗ ಮಾಡ್ತೇನೆ. ಅವಾಗೆಲ್ಲ ಏನಾಗ್ಬಿಡ್ತದೆ? ಸ್ನೇಹ, ಎಗ್ರಿಮೆಂಟ್ ಆಗ್ಬಿಡ್ತದೆ, ಫ್ರೆಂಡ್ಸ್. ಹೌದಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನನಗೆ ವೈಯಕ್ತಿಕ ಕರ್ಮಕ್ಕೂ ಕೂಡ ಮನಸ್ಸು ಬೇಕಲ್ವಾ? ಈಶ್ವರಿ ಸೇವೆಗೂ ಕೂಡ ಏನ್ ಬೇಕು? ಮನಸ್ಸು ಬೇಕಲ್ವಾ? ಅದಕ್ಕಾಗಿ ಮನಸ್ಸನ್ನು ನಾನು ಯಾರ ಕೈಲಿ ಕೊಡಬೇಕು? ಬಾಬಾ ಅವ್ರ ಕೈಲಿ, ಭಗವಂತನ ಕೈಲಿ ಕೊಡ್ಬೇಕು. ಕೊಟ್ಟಾಗ ಆ ಮನಸ್ಸನ್ನ ಭಗವಂತ ಏನ್ ಮಾಡ್ತಾರೆ? ಉಪಯೋಗ ಮಾಡಿ. ಉಪಯೋಗ ಮಾಡ್ತಾರೆ. ಓಕೆ, ನಿಮ್ಮತ್ತೊಂದು ಕಾರ್ ಇದೆ, ತುಂಬಾ ಯೂಸ್ ಮಾಡ್ಬಿಟ್ಟು ಗಲೀಜ್ ಆಗ್ಬಿಟ್ಟಿದೆ. ನಿಮ್ ಫ್ರೆಂಡ್ ಕೈಲಿ ಕೊಟ್ಟಾಗ ಅವ್ರ ಏನ್ ಮಾಡ್ತಾರೆ? ಏನ್ ಸ್ವಚ್ಛ. ಮಾಡ್ತಾರೆ? ಸ್ವಚ್ಛ ಮೊದಲು ಮಾಡಿ. ಕ್ಲೀನ್ ಮಾಡ್ತಾ ಇರ್ತಾನೆ, ಅವ್ರು ಉಪಯೋಗ ಮಾಡೋ ಕ್ಲೀನ್ ಮಾಡ್ತಾ ಇರ್ತಾನೆ. ಹಾಗೆ ನಿಮ್ಮ ಮನಸ್ಸನ್ನ ಉಡುಗೊರೆಯ ರೂಪದಲ್ಲಿ ನೀವು ಯಾರ ಕೈಲಿ ಕೊಡ್ಬೇಕು? ಭಾವ. ಬಾಬಾ ಭಗವಂತನ ಕೈಲಿ ಕೊಟ್ಟಾಗ ನೀವು ಉಡುಗೊರೆ ಅಂತ ತಿಳಿದುಕೊಂಡ್ರೂ ಕೂಡ ಆ ವ್ಯಕ್ತಿ ಮಹಾನ್ ಶಕ್ತಿ ಆ ಮನಸ್ಸು ಹೇಳುವಂತ ಸಾಧನವನ್ನ ಸ್ವಚ್ಛ ಮಾಡಿ, ಪವಿತ್ರ ಮಾಡಿ, ಶುದ್ಧ ಮಾಡಿ, ಶಕ್ತಿಯನ್ನ ತುಂಬಿಬಿಟ್ಟು ಏನ್ ಮಾಡ್ತಾನೆ? ಮತ್ತೆ ವಾಪಸ್ ನಿಮ್ ಕೈಲಿ ಕೊಡ್ತಾರೆ. ಯಾಕೆ? ಉಪಯೋಗ ಆಗ್ಲಿ ಅಂತ. ಜಗಜ್ಜೀತ್, ವಿಶ್ವ ಕಲ್ಯಾಣಕ್ಕೆ ನೀವು ನಿಮಿತ್ತರಾಗಿ ಅಂತ. ನಿಮ್ಮ ಮನಸ್ಸನ್ನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡಿ ಅಂತ. ಅಥವಾ ನಿಮ್ಮ ಮನಸ್ಸನ್ನು ನನ್ನ ಕೈಲಿ ಕೊಟ್ಟಾಗ ನಾನು ಅದನ್ನು ಶುದ್ಧ ಮಾಡಿ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ಏನ್ ಮಾಡ್ತೇನೆ? ಉಪಯೋಗ ಮಾಡ್ತೇನೆ. ಓಕೆ, ಹಾಗಿದ್ರೆ ಬಾಬಾ ನಮ್ಮ ಮನಸ್ಸನ್ನು ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಉಪಯೋಗ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ? ಅನುಭವದ ಮೇಲೆ. ಯಾವ ಅನುಭವ? ಯಾವ್ದಕ್ಕೆ ಉಪಯೋಗ ಮಾಡ್ತಿದ್ರು ಅದನ್ನ. ನಿಮ್ಮ ಮನಸ್ಸನ್ನ ಪರಮಾತ್ಮನ ಹತ್ರ ಇಟ್ಟಾಗ ಪರಮಾತ್ಮ ಅದನ್ನು ಶುದ್ಧ ಮಾಡಿ ವಿಶ್ವ ಕಲ್ಯಾಣ ಅಂತದೇನರ್ಥ? ಪರಮಾತ್ಮನ ಶಕ್ತಿ ವಿಶ್ವದಲ್ಲಿ ನಿಮ್ಮ ಮನಸ್ಸಿನ ಮೂಲಕ ಎಲ್ಲರಿಗೂ ಕೂಡ ಏನಾಗ್ತದೆ? ಹೋಗ್ಬಿಟ್ಟು ತಲುಪ.
ಯಾವಾಗ ತಲುಪತ್ತೋ ಆ ಆತ್ಮಗಳು ಆ ಪಂಚತತ್ವಗಳ ಮೂಲಕ ನೀವೇನೇನು ಸಾಲ ತಗೊಂಡಿದ್ದೀರಿ ಆ ಸಾಲ ಇಲ್ಲ ಏನಾಗ್ತಾ ಹೋಗ್ತದೆ, ಏನಾಗತ್ತೆ, ಇರ್ತಾ ಉಂಟು. ಕ್ಲಿಯರ್ ಆಗ್ತದೆ. ಯಾವಾಗ ಕ್ಲಿಯರ್ ಆಗತ್ತೋ ಆವಾಗ ಅವರು ನಿಮ್ಗೇನ್ ಮಾಡೋದಿಲ್ಲ, ಸಾಲ ಕೊಡ್ರಿ ಅಂತ ನೋಟಿಸ್ ಅನ್ನ ಕಳಿಸೋದಿಲ್ಲ. ಇವತ್ತು ನಮ್ಮ ಮನಸ್ಸನ್ನ ಪರಮಾತ್ಮನತನಾಗ್ಲಿ ಪರಮಧಾಮದಲ್ಲಾಗ್ಲಿ ಈಶ್ವರಿ ಯಾಕೆ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಮ್ದು ಆ ದಿನದ ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಪೇಮೆಂಟ್ ಮಾಡಿದ ಇರದೇ ಇರುವಂತ ಕಾರಣದಿಂದ ಕೆಲವೊಂದ್ಸಲ ಶಾರೀರಿಕ ಅನಾರೋಗ್ಯ, ಕೆಲವೊಂದ್ಸಲ ಹಣಕಾಸಿನ ಸಮಸ್ಯೆ, ಕೆಲವೊಂದ್ಸಲ ವ್ಯಕ್ತಿಗಳ ಮೂಲಕ ಸಮಸ್ಯೆ, ಕೆಲವೊಂದ್ಸಲ ಅಸಫಲತೆ, ಕೆಲವೊಂದ್ಸಲ ಸಿಟ್ಟು, ಕೆಲವೊಂದ್ಸಲ ಅಹಂಕಾರ, ಹೀಗೆ ಬೇರೆ ಬೇರೆ ಕಾರಣದಿಂದ ಮನಸ್ಸು ಆ ವಿಷಯದ ಕಡೆಗೆ, ವ್ಯಕ್ತಿಯ ಕಡೆಗೆ, ಕರ್ಮದ ಕಡೆಗೆ, ಕರ್ಮದ ಫಲದ ಕಡೆಗೆ ಏನ್ ಮಾಡ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಎಳಿತಾ ಇರ್ತದೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮನಸ್ಸನ್ನು ನೀವು ನನ್ನ ಕೈಯಲ್ಲಿ ಕೊಟ್ಟು ನಿಮ್ಮ ಮನಸ್ಸನ್ನು ನೀವು ಹೆಂಗೆ ಹೇಳ್ತದ ಹಾಗೆ ಅದು ಇಡ್ತಾ ಇದೆ ಅಂತದ ಏನರ್ಥ, ನೀವು ಜಗತ್ತಿನ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿದ್ದೀರಿ. ನಿಮ್ ಕೈ ಗಾಯ ಆಗಿದೆ ಅಂತ ತಿಳ್ಕೊಳ್ಳಿ, ಬೆರಳಿಗೆ ಗಾಯ ಆಗಿದೆ ಅಂತಂದಾಗ ಆ ಬೆರಳನ್ನ ಕೈಯನ್ನು ಹೆಂಗ ಬೇಕಾದಂಗೆ ಮೂಮೆಂಟ್ಸ್ ಮಾಡ್ಬೋದಾ? ಇಲ್ಲ, ಇಲ್ಲ. ಅದಕ್ಕೇನು ಕಾಯಿಲೆ ಇಲ್ಲ ಅಂತಂದ್ರೆ ಮಾಡಬಹುದು ಮೊಮೆಂಟ್. ಹೆಂಗೆ ಬೇಕಾದ್ರೂ ಮುಗ್ಬೇಗ ಮಾಡ್ಬೋದು. ಆವಾಗ ಆ ಬೆರಳು ನಿಮ್ಮ ಕಾಯಕಕ್ಕೆ ನೀವು ಹೇಳಿದ ಮಾತನ್ನು ಕೇಳುತ್ತೆ ಹೊರತು ಅದು ನಿಮಗೆ ತೊಂದರೆ ಕೊಡೋದಿಲ್ಲ. ಹಾಗೆ ಇವತ್ತು ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತಂದ್ರೆ ಏನರ್ಥ, ಮನಸ್ಸಿನ್ನೂ ಅಷ್ಟು ಶುದ್ಧ ಆಗಿಲ್ಲ. ಅದಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಕೊಟ್ಟಿಲ್ಲ, ಅದಕ್ಕೆ ಎಷ್ಟು ವಿಶ್ರಾಂತಿ ಬೇಕೋ ಅಷ್ಟು ಕೊಟ್ಟಿಲ್ಲ, ಅದ ಸಾಲ ಇನ್ನು ಏನಿಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಕೇಳೋದಿಲ್ಲ ಅಲ್ವಾ. ನೀವೊಂದು ಬಾಡಿಗೆ ಮನೇಲಿ ಇರ್ತೀರಾ, ಎಷ್ಟು ಬಾಡಿಗೆ ಬೇಕಾದ ಬಾಡಿಗೆ ಕೊಟ್ಬಿಟ್ಟಿದೆ, ಅವ್ನು ಮಾತಾಡ್ತಾನ ಆಮೇಲೆ ಮಾತಾಡೋದಿಲ್ಲ ತಾನೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ ಮನಜೀತ್ ಜಗತ್. ಮಕ್ಕಳೇ, ಜಗತ್ತಿನ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಬೇಕಲ್ವಾ, ವಿಶ್ವ ಕಲ್ಯಾಣ ಮಾಡ್ಬೇಕಲ್ವಾ, ಬ್ರಹ್ಮಬಾಬರು ಸಹಿಗೂ ಕೊಡ್ಬೇಕಲ್ವಾ. ಬ್ರಹ್ಮಬಾಬಾ ಸೂಕ್ಷ್ಮವತನಕ್ಕೆ ಹೋಗಿದ್ದಾರೆ, ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವರು ನಿಮ್ಮ ಮನ ಬುದ್ಧಿಯನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ನಿಮ್ಮ ಮನಸ್ಸನ್ನ ಕೇಳಿಕೊಳ್ಳಿ. ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳುತ್ತಾ ಹೆಂಗ್ ಗೊತ್ತಾಗ್ತದೆ, ಯಾವಾಗ ಗೊತ್ತಾಗತ್ತೆ? ಯೋಗದಲ್ಲಿ ಕೂತ್ಕೊಂಡು ಹಾ, ಹೆಂಗ್ ಗೊತ್ತಾಗತ್ತಂದ್ರೆ ಮನಸ್ಸನ್ನು ನಾನು ಪರಮಾತ್ಮನ ಕೈಲಿ ಕೊಟ್ಟಾಗ ನಾನು ಇಷ್ಟು ಸಮಯದಲ್ಲಿ ಕೊಟ್ಟಿದ್ದೇನೆ, ನಾನು ವಾಪಸ್ ತೆಗೆದುಕೊಳ್ಳುವವರೆಗೂ ಕೂಡ ಆ ಮನಸ್ಸು ಏನಾಗ್ಬೇಕು, ಅಲ್ಲೇ ಇರ್ಬೇಕು. ಅಮೃತ ವೇಳೆ ಕುತ್ಕೊಂಡಿದ್ದೀರಾ, ಓಕೆ, ಫಸ್ಟಿಗೆ ಒಂದ್ 5 ನಿಮಿಷ ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳ್ದೆ, ನಿಮ್ ಸಮಸ್ಯೆ ಹೇಳಿದೆ, ಅದನ್ನ ಪ್ರೋಗ್ರಾಮ್ ಹೇಳಿದೆ, ದಿನಚರಿ ಹೇಳಿದೆ, ಎಲ್ಲ ಹೇಳಿದೆ. ಹೇಳಿ ಆದ್ಮೇಲೆ ಮನಸ್ಸನ್ನ ಬಾಬನ ಕೈಲಿ ಕೊಟ್ಟಾಗ ಏನ್ ಮಾಡ್ಬೇಕು, ಎಷ್ಟು ಸಮಯ ಕುತ್ಕೊಳ್ಬೇಕು ಅಂತ ನೀವು ನಿರ್ಣಯ ಮಾಡಿದಿರೋ ಅಷ್ಟು ಸಮಯ ಆ ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನ ಕೈಯಲ್ಲೇ ಅದೇನಾಗ್ಬೇಕಾಗ್ತದೆ, ಇರಬೇಕಾಗ್ತದೆ. ಆ ಸಮಯದಲ್ಲಿ ನೀವು ಈಶ್ವರಿಯ ಕಾರ್ಯಕ್ಕೆ, ಈಶ್ವರಿಯ ಸೇವೆಯ ಬಗ್ಗೆನೂ ಕೂಡ ನಿಮ್ಮ ಮನಸ್ಸನ್ನು ಉಪಯೋಗ ಮಾಡುವ ಹಾಗೆ ಇಲ್ಲ. ನಿಮ್ಮ ವೈಯಕ್ತಿಕ ಪ್ರೋಗ್ರಾಮಿಂಗ್ ಪ್ಲಾನಿಂಗ್ ಏನು ಮಾಡುವಂಗಿಲ್ಲ. ಆ ಸಮಯ ಮನಸ್ಸಿಗೆ ಸಂಪೂರ್ಣವಾದ ಮಾಲೀಕ ಯಾರು, ಪರಮಾತ್ಮ. ಅಷ್ಟು ಸಮಯ ಆದ್ಮೇಲೆ ನಿಮ್ಗೆ ಬೇಕು ಅಂತಂದಾಗ ನೀವೇನ್ ಮಾಡ್ಬೇಕು, ಅದನ್ನ ವಾಪಸ್. ಈಗ ಒಂದ್ ಬಕೆಟ್ ಕೈಯಲ್ಲಿ ಹಿಡ್ಕೊಳ್ತೀವಿ, ಎಲ್ಲಿವರೆಗೆ ಬೇಕಾದನ್ನ ಹಿಡ್ಕೊಳ್ತೀವಲ್ಲ, ಅದಾದ್ಮೇಲೆ ಏನ್ ಮಾಡ್ತೀವಿ, ಕೆಳಗಡೆ ಮಾಡ್ತೀವಿ, ಮತ್ತೆ ವಾಪಸ್ ಶರೀರ ಕೈ ಏನ್ ಮಾಡ್ತದೆ, ತನ್ನ ಒರಿಜಿನಲ್ ಪೊಸಿಷನ್ ಅಲ್ಲಿ ಬಂದ್ಬಿಡ್ತದೆ. ಹೀಗೆ ನಿಮ್ಮ ಮನಸ್ಸು ನಿಮ್ಮ ಮಾತನ್ನ ಕೇಳಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತೆ, ಅದಕ್ಕೆ ಬೇಕಾಗಿರೋದು ಕೊಟ್ಬಿಡ್ಬೇಕು. ಅದ್ ಗೋಬಿ ಮಂಚೂರಿ ಕೇಳ್ತದಪ್ಪ, ಕೊಡ್ತೀರಾ? ಇಲ್ಲ, ಅದಕ್ಕೆ ತಿಂದು ತಿಂದು ರುಚಿ ಆಗ್ಬಿಡ್ತದೆ. ಆ ಮನಸ್ಸಿನ ಮೇಲೆ ನೀವು ಜಯ ಪ್ರಾಪ್ತಿ ಮಾಡ್ಬೇಕು. ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳಬೇಕು ಅಂದ್ರೆ ಏನ್ ಮಾಡ್ಬೇಕು, ಶ್ರೀಮಂತದನುಸಾರವಾಗಿ ಬಾಬಾ ಏನ್ ಹೇಳಿದ್ದಾರೆ ಅದನ್ನು ಕೊಡ್ಬೇಕು. ಸುಖ ಶಾಂತಿ ಏನ್ ಹೇಳಿದಾರೆ ಬಾಬಾ? ಉಡುಗೊರೆ ಯಾಕೆ ಕೊಡ್ಬೇಕು? ಅಂದ್ರೆ ಮನಸ್ಸನ್ನ ವಿಶ್ವ ಕಲ್ಯಾಣಕ್ಕೋಸ್ಕರ ಉದ್ದೇಶದಿಂದ ಮನಸ್ಸನ್ನು ಬಾಬನ ಕೈಲಿ ಕೊಡ್ಬೇಕು. ಯಾವ್ದಕ್ಕೋಸ್ಕರ? ಉದ್ದೇಶ ವಿಶ್ವ ನಾನ್ ಲಕ್ಷ್ಮಿ ಆಗ್ಬೇಕು, ನಾನು ನಾರಾಯಣ ಆಗ್ಬೇಕು,
ಈ ಆತ್ಮನಿಗೆ ಕೊಡು, ಈ ಕಾಯಿಲೆ ಕೊಡು, ಈ ಕಾರಣಕ್ಕೋಸ್ಕರ ಕೊಡು, ಈ ಸಂಬಂಧ ಕೊಡು, ಈ ವ್ಯಕ್ತಿ ಕೊಡು ಅಲ್ಲ. ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ ಆ ಮನ ಬುದ್ಧಿಯನ್ನ ಬಾಬನ ಕೈಲಿ ಕೊಟ್ಟಾಗ ಸಂಕಲ್ಪನೂ ಅವರೇ ಮಾಡ್ತಾರೆ, ಕಾರ್ಯನೂ ಅವರೇ ಮಾಡ್ತಾರೆ. ಆವಾಗ ವಿಶ್ವದ ಎಲ್ಲ ಆತ್ಮಗಳ ಜೊತೆ ನಿಮ್ಮ ಲೆಕ್ಕಾಚಾರ ಕ್ಲಿಯರ್ ಆದಾಗ ಮನಸ್ಸೇನ್ ಮಾಡ್ತಾ ಇರ್ತದೆ? ನಿಮ್ಮ ಮಾತನ್ನ ಕೇಳ್ತಾ ಇರ್ತದೆ. ಹಾಗೆ ವಿಶ್ವ ಕಲ್ಯಾಣ ಆಗ್ತಾ ಆಗ್ತಾ ಹೋದಾಗ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ವಿಶ್ವ ಕಲ್ಯಾಣ ಬಿಟ್ಟು ನೀವು ಯಾವುದೋ ಒಂದು ಬೇರೆ ಉದ್ದೇಶಕ್ಕೆ ನೀವು ಉಪಯೋಗ ಮಾಡಿದಾಗ ಆ ಉದ್ದೇಶ ಈಡೇರಿದ್ರೆ ಮಾತ್ರ ಖುಷಿ ಆಗತ್ತೆ, ಇಲ್ಲ ಅಂತ ನೀವು ಖುಷಿ ಆಗೋದಿಲ್ಲ. ಅರ್ಥ ಆಯ್ತಾ? ಅದಕ್ಕಾಗಿ ಇವತ್ತು 18ನೇ ಜನವರಿ ದಿನ ನೀವು ಮನಸ್ಸನ್ನ ಯಾರ ಕೈಲಿ ಕೊಡ್ಬೇಕಂತೆ? ಅದ ನಾವೇನ್ ಮಾಡ್ತೀವಿ? ಬಾಬನಿಗೆ ಏನ್ ಉಡುಗೊರೆ ಕೊಡ್ತೀವಿ? ಏನ್ ಉಡುಗೊರೆ ಕೊಡ್ತೀರಾ? ನಮ್ದೇ ಸಮಸ್ಯೆಗಳನ್ನ ಉಡುಗೊರೆ ಕೊಡ್ತೀವಿ. ಅಕ್ಕ, ನಿಮ್ಮ ಸಮಸ್ಯೆ ಅವ್ರಿಗೆ ಏನಾದ್ರು ಉಪಯೋಗಕ್ಕೆ ಬರುತ್ತಾ? ಸಮಸ್ಯೆಗಳನ್ನ ಯಾರಾದ್ರು ಉಡುಗೊರೆ ಕೊಡ್ತಾರಾ? ಏನ್ ಉಡುಗೊರೆ ಕೊಡ್ತೀವಿ ಅಂದ್ರೆ, ಅಯ್ಯೋ ಇದು ಬಾಬಾ ಸ್ಮೃತಿ ದಿನ ಅಲ್ವಾ, ಇದು 1,000 ರೂಪಾಯಿ ದೊಡ್ಡ ಊರಿನ ಹಾರನವನ್ನ ಬಾಬನಿಗೆ ಏನ್ ಮಾಡಿದ್ದೇನೆ? ಉಡುಗೊರೆ ಕೊಟ್ಟಿದ್ದೇನೆ. ಬಾಬನ ಮನೆಗೆ ಬ್ರಹ್ಮಭೋಜನ ನಂದೇ. ಬೆಳಿಗ್ಗೆ 3 kg ಮಾವಿನ ಹಣ್ಣು ತಂದು ಕೊಟ್ಟಿದ್ದೇನೆ, ಹಾಲ್ ತಂದು ಕೊಟ್ಟಿದ್ದೇನೆ. ನಮ್ಮ ಹೆಸರಿನಲ್ಲಿ ನಾವು ಇವತ್ತು ಬಾಬನ ಮನೆ ಬಂದಿರೋ ಮಕ್ಕಳಿಗೆಲ್ಲ 36 ವೆರೈಟಿ ಅಡಿಗೆ ಮಾಡಿಸಿದ್ದೇನೆ. ಬಾಬನ ಸ್ಮೃತಿ ದಿನ ಅಲ್ವಾ, ಅದಕ್ಕಾಗಿ ಮೌಂಟ್ ಆಬೂರಿಂದ ಹೊಸ ಶಾಂತಿ ಸ್ತಂಭ ತಂದ್ಬಿಟ್ಟು ಕೊಟ್ಟಿದ್ದೇನೆ. ಇದೆಲ್ಲ ಉಡುಗೊರೆ ಹೌದಲ್ವೋ? ಅಲ್ಲ. ಬಾಬಾ ನೀವು ಕೊಟ್ಟರು ಕೂಡ ಅದು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ, ಅದು ಉಪಯೋಗಕ್ಕೆ ಬರೋದಿಲ್ಲ. ನಿಮ್ಮ ಶಾಂತಿ ಸ್ತಂಭದಿಂದ ನಾನು ವಿಶ್ವಕ್ಕೆ ಶಾಂತಿಯನ್ನ ಕೊಡ್ಲಿಕ್ಕೆ ಆಗ್ತದೆ? ನಿಮ್ಮ ಹೂವಿನ ಹಾರದಿಂದ ಶಾಂತಿ ಕೊಡ್ಲಿಕ್ಕೆ ಆಗತ್ತಾ? ಆ ಬಾಬನ ಕೆಲಸ ಏನು? ಅವನಲ್ಲಿ ಶಕ್ತಿ ಗುಣ ವಿಶ್ವಕ್ಕೆ ತಾನೇ ಕೊಡ್ಬೇಕು, ಅದೇ ತಾನೇ ಅವನ ಕೆಲಸ. ಅದ್ ಯಾವ್ದಿಂದ ಕೊಡ್ಬೋದು? ನಮ್ಮ ಮನಸ್ಸನ್ನ. ಅದಕ್ಕೆ ಬಾಬಾ ಹೇಳ್ತಾರೆ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಬಿಟ್ಟು ನಿಮ್ ವಾಟ್ಸಪ್ ಮೆಸೇಜು ಬೇಡ, ನಿಮ್ ಫೋಟೋನು ಬೇಡ, ಇಮೇಲು ಬೇಡ, ಗ್ರೀಟಿಂಗ್ಸ್ ಬೇಡ, ಕಾರ್ಡ್ ಬೇಡ, ದುಡ್ಡು ಬೇಡ. ನನಗೇನ್ ಬೇಕಂತೆ? ನಿಮ್ಮ ಮನಸ್ಸು ಯಾವ್ದಕ್ಕೋಸ್ಕರ? ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ಮನಸ್ಸನ್ನು ನನ್ನ ಕೈಲಿ ಕೊಟ್ಟಿದ್ದೆ. ಆದ್ರೆ ಆ ಮನಸ್ಸನ್ನ ಆ ರೀತಿ ಮಹಿಮಾ ಯೋಗ್ಯ, ಸೇವೆ ಯೋಗ್ಯವಾಗಿ ನಾನು ಉಪಯೋಗ ಮಾಡ್ತೇನೆ. ಇದು ನೀವು ಇವತ್ತಿನ ದಿನ ನನಗೆ ಕೊಡಬೇಕಾದಂತ ಒಂದು ಉಡುಗೊರೆ. ಯಾಕಂದ್ರೆ ಇವತ್ತು ನಾನು ಮತ್ತು ನೀವು ಇಬ್ರು ಕೂಡ ಏನಾಗ್ಬಿಟ್ಟಿದೀವಂತೆ? ಫ್ರೆಂಡ್ ಆಗ್ಬಿಟ್ಟಿದ. ಹೀಗೆ ಬ್ರಹ್ಮ ಬಾಬಾ ಶಿವ ಬಾಬನಿಗೆ ಫ್ರೆಂಡ್ ಆಗಿರ್ತಾರೋ ಹಾಗೆ ನಾವು ಕೂಡ ಯಾರಿಗೆ ಫ್ರೆಂಡ್ ಆಗ್ಬೇಕೋ? ಫ್ರೆಂಡ್ ಅಂತ ಯಾರಿಗೆ ಹೇಳ್ತಾರೆ? ಸಮಾನ ಇರೋರ್ಗೆ. ಫ್ರೆಂಡ್ ಇನ್ ಡೀಡ್ ಇಸ್ ಫ್ರೆಂಡ್ ಇನ್ ನೀಡ್ ಅಲ್ವಾ? ಅದು ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್ ಯಾವುದು? ಅದು ಬೇರೆ. ಸಣ್ಣ ಫಾದರ್ ಅಲ್ಲ, ಇಲ್ಲಿ ಫ್ರೆಂಡ್ ಇಂದ ಇರ್ತಾರ. ಅಂದ್ರೆ ನಿಮ್ಮ ಸ್ನೇಹಿತನಿಗೆ ಅವಶ್ಯಕತೆ ಇದ್ದಾಗ ಯಾವ ವ್ಯಕ್ತಿ ಅವನ ಅವಶ್ಯಕತೆಯನ್ನು ಪೂರೈಸ್ತಾನೋ ಅವನೇ ನಿಜವಾದ ಸ್ನೇಹಿತ ಅಂತ. ಅವನು ಆರಾಮಾಗಿದ್ದ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಬರೋನಿಗೆ ಸ್ನೇಹಿತ ಅಂತ ಹೇಳಿದ್ರು. ಫ್ರೆಂಡ್ ಇನ್ ನೀಡ್. ಆ ವ್ಯಕ್ತಿಗೆ ಫ್ರೆಂಡಿನ ಅವಶ್ಯಕತೆ ಇರ್ಬೇಕು. ಹಣಕಾಸಿನ ವಿಷಯದಲ್ಲಿ ಯಾವ್ದೋ ಒಂದು ಅವರಿಗೆ ಕಷ್ಟ ಇದ್ದಾಗ ನೀವು ಹೋಗ್ಬಿಟ್ಟು ಸಹಾಯ ಮಾಡಿದಾಗ ನೀವು ಅವನಿಗೆ ಯಥಾರ್ಥವಾದ ನಿಜವಾದಂತ ಸ್ನೇಹಿತರು ಆಗ್ತೀರಾ. ಹಾಗೆ ಈಗ ಬ್ರಹ್ಮ ಬಾಬರು ಶಿವ ಬಾಬರಿಗೆ ಯಾವ್ದ್ರ ಅವಶ್ಯಕತೆ ಇದೆಯಂತೆ? ನಿಮ್ ಮನಸ್ಸಿನ ಅವಶ್ಯಕತೆ ಇದೆ. ನಿಮ್ ಬಿಲ್ಡಿಂಗ್ ಬೇಕಾ ಅವರಿಗೆ? ಬೇಕಾ? ಹಾಗೆ ನೀವು ನಿಮ್ಮ ಮನಸ್ಸನ್ನ ಅವ್ರ ಕೈಲಿ ಕೊಟ್ರೆ ಅವರು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರ ಮಾಡಿ ಅಷ್ಟೆಲ್ಲ ಮಾಡ್ಬಿಟ್ಟು ಲಾಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಆ ಉಡುಗೊರೆಯನ್ನು ನಿಮ್ಗೆ ಏನ್ ಮಾಡ್ತಾರಂತ ಕೊಟ್ಬಿಟ್ಟು ಹೋಗ್ತಾರೆ. ಅರ್ಥ ಆಯ್ತಾ? ನಿಮ್ಮ ಮನಸ್ಸನ್ನು ಇವತ್ತು ನೀವು ಬಾಬನ ಕೈಲಿ ಕೊಟ್ಟಿದ್ದೀರಾ, ಅವ್ರು ಅದನ್ನು ಉಪಯೋಗ ಮಾಡಿದ್ದಾರೆ, ಅವ್ರು ನಿಮ್ಮ ಊರಿಗೆ ಬಂದಿದ್ದಾರೆ, ಸರಿನಾ? ಈಗ ವಾಪಸ್ ಏನ್ ಮಾಡ್ತಾರೆ? ಅವ್ರು ಊರಿಗೆ ಹೋಗ್ತಾ ಇದಾರೆ. ಅವಾಗೇನ್ ಮಾಡ್ತಾರ ಅವರು? ನೀವೇ ಕೊಟ್ಟಿರುವಂತ ಉಡುಗೊರೆಯನ್ನ ಅವರು ಉಪಯೋಗ ಮಾಡಿ ನಿಮ್ ಕೈಲಿ ಕೊಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ?
ಮನೆಗೆ ಹೋಗ್ಬಿಡ್ತಾರೆ. ಹಾಗೆ ಈಗ ನಿಮ್ಮ ಮನಸ್ಸು ನನ್ನ ಕೈಯಲ್ಲಿ ಕೊಟ್ಟಾಗ ಬ್ರಹ್ಮ ಬಾಬಾ ಮನೆಗೆ ಹೋಗ್ಬೇಕಲ್ವಾ, ಹೌದು. ಸತ್ಯುಗಕ್ಕೆ ಬರ್ಬೇಕಲ್ವಾ, ಬರ್ಬೇಕು. ಇಷ್ಟನಾಗಿ ಜನ್ಮ ಪಡಿಬೇಕಲ್ವಾ. ಆವಾಗ ನಿಮ್ಮ ಮನಸ್ಸನ್ನ ನಿಮ್ಗೆ ಏನ್ ಮಾಡ್ತಾರೆ, ವಾಪಸ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಏನ್ ಮಾಡ್ತಾರೆ. ಹೋಗ್ತಾರೆ. ಪರಂಧಾಮಿ ಕೊಡು. ಇಲ್ಲಿ ಏನಾಗ್ತದೆ, ನೀವು ಮನಸ್ಸನ್ನ ಉಡುಗೊರೆಯಾಗಿ ಬ್ರಹ್ಮ ಬಾಬಾ ಅವರಿಗೆ ಕೊಟ್ಟಾಗ ಬಾಬಾ ನಮ್ಗೆ ವಿಶ್ವದ ಮೇಲೆ ರಾಜ್ಯಭಾರ ಮಾಡುವಂತ ಉಡುಗೊರೆಯನ್ನ ನಮ್ಗೆ ಕೊಟ್ಬಿಟ್ಟು ಹೋಗ್ತಾರೆ. ಹೋಗ್ತಾರೆ. ಅಂತಹ ಆತ್ಮಗಳು ಬ್ರಹ್ಮ ಬಾಬಾ ಅವ್ರ ಜೊತೆಗೆ ಸತ್ಯುಗದಲ್ಲಿ ಅದೇ ಅರಮನೆಯಲ್ಲಿ ಏನ್ ಮಾಡ್ತಾರೆ, ಇದ್ದು ಜೀವನವನ್ನ ಮಾಡ್ತಾರೆ. ಅದಕ್ಕಾಗಿ ಭವಿಷ್ಯದಲ್ಲಿ ನಾನು ಬ್ರಹ್ಮ ಬಾಬಾನ ಜೊತೆಲಿ ಇರ್ಬೇಕು ಅಂತಂದ್ರೆ ಈಗ ಏನ್ ಮಾಡ್ಬೇಕಾಗ್ತದೆ, ಬ್ರಹ್ಮ ಬಾಬರು ಸಾಥ್ ಕೊಡ್ಬೇಕಲ್ವಾ. ಭವಿಷ್ಯದಲ್ಲಿ ಹೊಸ ಮನೇಲಿ ನಾನು ಇರ್ಬೇಕು ಅಂತಂದ್ರೆ ನಾನು ಅವ್ರದ್ದು ಮದುವೆ ಆಗಿರ್ಬೇಕಲ್ಲ, ನನ್ನ ಕುಟುಂಬದ ಸದಸ್ಯನಾಗಿರ್ಬೇಕಲ್ವಾ. ಸರಿನಾ. ಒಬ್ಬ ತಂದೆ ಹೊಸ ಬಿಲ್ಡಿಂಗ್ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸರಿನಾ. ಓಕೆ. ಅಲ್ಲಿ ತನ್ನ ಮಾತು ಕೇಳೋ ಒಳ್ಳೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೋ ಕೆಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೋ. ಒಳ್ಳೆ ಮಕ್ಳು. ಯಾರು ಬಿಲ್ಡಿಂಗ್ ಕಟ್ಲಿಕ್ಕೆ ಸಹಯೋಗ ಮಾಡಿರ್ತಾರೋ, ಸಪೋರ್ಟ್ ಮಾಡಿರ್ತಾರೋ ಅವರನ್ನ ಏನ್ ಮಾಡ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿ ನಾನು ಸತ್ಯುಗ ಕರ್ಕೊಂಡು ಹೋಗ್ಬೇಕು, ವಿಶ್ವ ಕಲ್ಯಾಣ ನಿಮ್ಮಿಂದ ಮಾಡಿಸ್ಬೇಕು ಅಂತಂದ್ರೆ ಈಗ ನೀವು ನಿಮ್ಮ ಸ್ನೇಹಿತನಿಗೆ ನಿಮ್ಮ ಮನಸ್ಸನ್ನ ಉಡುಗೊರೆ ರೂಪದಲ್ಲಿ ಕೊಡಿ. ಎಷ್ಟು ಸಮಯ, ಸದಾ. ಮಕ್ಕಳು ಕೇಳ್ತಾ ಅಂತ ನಿಮ್ಮ ಮನಸ್ಸನ್ನ ಕೊಟ್ಟು ಬಿಟ್ರೆ ನನಗೂ ಕೂಡ ಕೆಲಸ ಮಾಡೋದಿರುತ್ತಲ್ಲ, ಅವಾಗ ಏನ್ ಮಾಡೋದು, ಏನ್ ಮಾಡೋದು. ಈಗ ನೀವು ನಿಮ್ ಫ್ರೆಂಡಿಗೆ ಕಾರ್ ಕೊಟ್ಟಿರ್ತೀರಾ, ನಿಮ್ಗೆ ಕಾರ್ನ ಅವಶ್ಯಕತೆ ಇರ್ತದೆ, ಅವಾಗ ಏನ್ ಮಾಡ್ತೀರಿ, ಹೇಳ್ತೇವೆ. ಕೇಳಿ ನೀವು ತಗೊಳ್ತೀರಾ. ಹ್ಮ್. ಬಾಬಾ ಏನ್ ಹೇಳ್ತಾರೆ, ನಿಮ್ಗೆ ಕಾರ್ ಬೇಕು ಅಂತ ಫ್ರೆಂಡ್ ಹತ್ರ ಹೋಗ್ಬಿಟ್ರೆ ಫ್ರೆಂಡ್ ಏನ್ ಹೇಳ್ತಾರೆ ಅಂತಂದ್ರೆ ಕಾರ್ ನಿನ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹೇಳ್ತಾರಂತೆ ಕೊಡೋದಿಲ್ಲ. ಕೊಡೋದಿಲ್ಲ. ಅವಾಗ ಏನ್ ಮಾಡ್ತೀರಿ, ಸಿಟ್ಟು ಬಂದ್ಬಿಡ್ತೈತೆ. ಅವ್ರು ಏನ್ ಹೇಳ್ತಾರೆ, ನಿನ್ಗೆ ನಾನು ಕಾರ್ ಕೊಡೋದಿಲ್ಲ, ನಿನ್ಗೆ ಎಲ್ಲಿ ಹೋಗ್ಬೇಕಲ್ಲ ನಾನೇ ಡ್ರೈವಿಂಗ್ ಮಾಡ್ಬಿಟ್ಟು ನಿನ್ನ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಸರಿ. ಪೆಟ್ರೋಲು ನಾನೇ ಹಾಕ್ತೇನೆ, ಗಾಡಿ ಕ್ಲೀನು ಕೂಡ ನಾನೇ ಮಾಡ್ತೇನೆ, ಟ್ಯಾಕ್ಸು ಕೂಡ ನಾನೇ ತುಂಬ್ತೇನೆ, ನಿನ್ಗೆ ಎಲ್ಲಿ ಹೋಗ್ಬೇಕು ಹೇಳು, ನಾನೇ ಏನ್ ಮಾಡ್ತೇನೆ. ಕರ್ಕೊಂಡು ಹೋಗ್ತೀನಿ. ಅರ್ಥ ಆಯ್ತಾ ಇವಾಗ. ಅವಾಗ ಕೊಟ್ಟಿರುವಂತ ಕಾರನ್ನ ನಾನು ಉಡುಗೊರೆ ವಾಪಸ್ ತಗೊಳ್ಬೇಕೋ ಬೇಡವೋ, ಬೇಡ. ಬೇಡ. ಉಪಯೋಗ ಮಾಡ್ಬೋದಾ ಇಲ್ವೋ, ಮಾಡ್ಬೋದು. ಮಾಡಬಹುದು. ಆದ್ರೆ ನಾನು ವಾಪಸ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಹಾಗೆ ಹೀಗೆ ಬ್ರಹ್ಮ ಬಾಬಾ ತನ್ನ ತನು ಮನ ಧನವನ್ನು ಶಿವಬಾಬನಿಗೆ ಅರ್ಪಣೆ ಮಾಡಿದ್ರಲ್ವಾ. ಆದ್ಮೇಲೆ ಅವರು ವೈಯಕ್ತಿಕ ವಿಷಯಕ್ಕೆ ಬಂದಾಗ ಬಾಬಾ ನೀನ್ ಮಾಡು ನೀನ್ ಮಾಡು ನೀನ್ ಮಾಡು ಅಂತ ಯಾರತ್ರ ಮಾಡಿಸಿದ್ರು. ಬಾಬಾ ಕೈ. ಹಾಗೆ ಇಲ್ಲೂ ಕೂಡ ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟ ಮೇಲೆ ನಿಮಗೆ ಮನಸ್ಸು ಬೇಕಾದಾಗ ನೀವು ಬಾಬನ ಅಂತ ಹೇಳ್ಬಿಟ್ಟು ಮಾಡಿಸ್ಬೇಕೇ ಹೊರತು ನೀವು ಮಾಡುವ ಹಾಗೆ ಇಲ್ಲ. ಅದು ಲೌಕಿಕ ಕಾರ್ಯ ಇರ್ಬೋದು, ಅಲೌಕಿಕ ಕಾರ್ಯ ಇರ್ಬೋದು. ನಿಮ್ ಕೆಲಸ ಏನು, ಹೇಳುದಷ್ಟೇನೆ, ಬಾಬಾ ಹಿಂಗಿದೆ ಅಂತ ಹೇಳುದಷ್ಟೇ ಬಿಟ್ರೆ ಆವಾಗ ಆ ಮನಸ್ಸಿನ ಮೂಲಕ ಭಗವಂತ ಅವ್ರ ಕಾರ್ಯನೂ ಮಾಡ್ಕೊಳ್ತಾರೆ, ನಿಮ್ ಕಾರ್ಯನೂ ಕೂಡ ಮಾಡಿ ಕೊಡ್ತಾರೆ. ಆವಾಗ ನಿಮ್ಮ ಮನಸ್ಸನ್ನ ಸದಾ ಕಾಲ ಯಾರು ಉಪಯೋಗ ಮಾಡ್ಕೊಳ್ತಾರೆ, ಬಾಬಾ. ನಾವು ಕೆಲವೊಂದ್ಸಲ ಹೇಳ್ತೀವಲ್ಲ, ಬಾಬಾ ಜ್ಞಾನ ಹೇಳ್ತಿದ್ದಾರೆ, ಬಾಬಾ ಯೋಗ ಮಾಡ್ತಿದ್ದಾರೆ, ಬಾಬಾ ದೃಷ್ಟಿ ಕೊಡ್ತಾ ಇದ್ದಾರೆ ಅಂದ್ರೆ ಏನರ್ಥ, ನಾವು ಉಪಯೋಗ ಮಾಡಿ. ಸಾಧನ ನಿಮ್ಮದಾದ್ರೂ ಕೂಡ ಅವಾಗ ಉಪಯೋಗ ಮಾಡ್ತಿರೋದು ಯಾರು, ಬಾಬಾ. ಬಾಬಾ. ಆ ರೀತಿ ನಿಮ್ಮ ಜೀವನದಲ್ಲಿ ಈಶ್ವರ ಜೀವನದ ರೂಪದಲ್ಲಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಇವತ್ತಿನ ಸ್ಮೃತಿಯ ದಿನ, ಸಮರ್ಥತೆಯ ದಿನದಂದು ನೀವು ನಿಮ್ಮ ಮನಸ್ಸನ್ನ ಬಾಬ್ ದಾದಾರವರಿಗೆ ಉಡುಗೊರೆಯ ರೂಪದಲ್ಲಿ ನೀವು ಕೊಡಬೇಕಾಗ್ತದೆ. ಆ ನಂತರ ಯಾವಾಗ್ಲೂ ನೀವು ನಿಮ್ಮ ಮನಸ್ಸನ್ನು ಉಪಯೋಗ ಮಾಡಿದ್ರು ಕೂಡ ಅದರ ಮಾಲೀಕ ನೀವಲ್ಲ. ಯಾರವರು, ಜೋ ಬಾಬಾ. ನೀವು ಯಾರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀರೋ ಅವರು ಅದರ ಮಾಲೀಕ. ಅರ್ಥ ಆಯ್ತಾ. ಈ ರೀತಿ ನಿಮ್ಮ ಈಶ್ವರಿ ಜೀವನ ಹೇಳುದಿರ್ಬೇಕಂದ್ರೆ ಕೇವಲ ಇವತ್ತು ನಾವೇನ್ ಮಾಡ್ತಿದ್ವಿ, ಅಮೃತ ವೇಳೆ ಮಾತ್ರ ಮನಸ್ಸನ್ನು ಬಾಬನ ಕೈಲಿ ಕೊಟ್ವಿ, ಶಾಮಿ ಯೋಗದಲ್ಲಿ ಕೊಟ್ವಿ, 1 ಗಂಟೆಲಿ 1 ಸೆಕೆಂಡ್ ಕೊಟ್ವಿ, 1 ನಿಮಿಷ ಕೊಟ್ವಿ. ಉಳಿದ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ವೈಯಕ್ತಿಕವಾಗಿ ನಾವೇನ್ ಮಾಡ್ತೀವಿ, ಉಪಯೋಗ. ನಮ್ಮತ್ತನೇ ನಾವು ಉಪಯೋಗ ಮಾಡ್ಕೊಳ್ತಿದ್ವಿ. ಆ ಸ್ಮೃತಿಯನ್ನ, ಆ ವಿಧಿಯನ್ನ ಇವತ್ತೇನ್ ಮಾಡ್ಬೇಕಾಗ್ತದೆ, ಪರಿವರ್ತನೆ
ಮಾಡ್ಕೊಳ್ಬೇಕಾಗ್ತದೆ. ಇಷ್ಟು ನೀವು ಮಾಡ್ತಾ ಹೋದಾಗ ಏನಾಗ್ತಾ ಹೋಗ್ತದೆ, ನೀವು ವಿಶ್ವದ ಮೇಲೆ ಜಯ ಪ್ರಾಪ್ತಿ ಮಾಡ್ತಾ ಹೋಗ್ತೀರಾ. ಆವಾಗ ನಿಮ್ಮ ಮನಸ್ಸನ್ನ ವಿಶ್ವದ ಯಾವ ಮೂಲೆಯಲ್ಲೂ ಬೇಕಾದ್ರೂ ನೀವೇನ್ ಮಾಡ್ಬೋದು, ಇಡಬಹುದು. ಮನಸ್ಸನ್ನ ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ ಹೊರತು ಶರೀರ ಕಳಿಸ್ಲಿಕ್ಕೆ ಸಾಧ್ಯ. ಆಗೋದಿಲ್ಲ. ಮನಸ್ಸನ್ನ ವಿಶ್ವದಲ್ಲ ಎಲ್ಲಿ ಬೇಕಾದ್ರೂ ಎಷ್ಟು ಸಮಯ ಬೇಕಾದ್ರೂ ನೀವೇನ್ ಮಾಡ್ಬೋದು, ಇಟ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ನಿಮಗೆ ಅವಕಾಶ ಸಿಗತ್ತೆ. ಅದಾಗ್ಬೇಕು ಅಂತಂದ್ರೆ ಈ ಫಾರ್ಮುಲಾವನ್ನ ನಿಮ್ಮದನ್ನಾಗಿ ನೀವು ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.